ನೋಡ್ರಿ ಶೇರ್ ಮಾಡಿದ್ ಕಾಣಿಸತೈತಿ ನಿಮ್ಗ ಸ್ಕ್ರೀನ್ ಶೇರ್ ಮಾಡಿ ನೋಡ್ರಿ ಹಾ ಸರ್ ಕ್ಲಾಸ್ ಇದು ನಿಮ್ ಗ್ರೂಪ್ ನಾಗ ಸ್ಟಡಿ ಮೆಟೀರಿಯಲ್ದಾಗ ಐತಿ ಇದು ನಿಮ್ಗ 4ನೇ ಚಾಪ್ಟರ್ ಇದಾದ ಕೂಡಲೇ ಕೋಆಪರೇಟಿವ್ ಅಕೌಂಟ್ಸ್ ಐತಿ ಇವ್ 2 ಚಾಪ್ಟರ್ ಆದ್ರೆ ನಿಮ್ ಸಿಲೆಬಸ್ ಮುಗಿತೈತಿ ಬಟ್ ಇಲ್ಲಿ ನಾ ಎಷ್ಟು ನ್ಯೂ ಟೈಪ್ ಮಾಡೀನಿ ಅಂತಂದ್ರ 11 ನ್ಯೂ ಟೈಪ್ ಅದ ನೋಡ್ರಿ ಅದಾದ ನಂತರ ಫಾರ್ಮೇಟ್ ಐತಿ ನೋಡ್ರಿ ಈ ಫಾರ್ಮ್ ಏನಂತಂದ್ರ ನಿಮ್ಗ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದ್ರೆ P&L ಅಕೌಂಟ್ ತಯಾರು ಮಾಡೋ ಬದಲಿಗೆ ವರ್ಟಿಕಲ್ ಫಾರ್ಮ್ ದಾಗ ತಯಾರು ಮಾಡೋದು ಇದನ್ನ ಅಂದ್ರೆ ಉದ್ದುದ್ದ ತಯಾರು ಮಾಡೋದು ಇದಾಗ ಸೊ ಅಷ್ಟು ನ್ಯೂ ಟೈಪ್ ಈಗ ನ್ಯೂ ಟೈಪ್ ಕಡೆ ಹೋಗ್ತೀವಿ ನೋಡ್ರಿ ನ್ಯೂ ಟೈಪ್ ಓದ್ಕೋಬೇಕು ನೀವು ಎಲ್ಲ 2 ಮಾರ್ಕ್ಸಿಂದು ನ್ಯೂ ಟೈಪ್ ಏನಂದ್ರೆ LLP ಅಂದ್ರೆ ಏನು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಬರ್ತೈತಿ ಹೊಸಾದ 2008 ಇದನ್ನ ಪಾಸ್ ಮಾಡ್ಯಾರ ಕಾಯ್ದೆ LLP ಇಸ್ ಎ ಬಾಡಿ ಕಾರ್ಪೊರೇಟ್ ಅಂದ್ರೆ ಕಂಪನಿ ಬದಿಗೆ ಸಬ್ಸ್ಟಿಟ್ಯೂಟ್ ಏನಂದ್ರೆ ಇದನ್ನ ಹೆಸರು ಪಾರ್ಟ್ನರ್ಶಿಪ್ ಅಂತ ಕರೆಯೋದು ಆದ್ರೆ ಕಂಪನಿ ಒಳಗೆ ಏನಿತ್ಲ ಜಾಯಿಂಟ್ ಸ್ಟಾಕ್ ಕಂಪನಿ ಒಳಗೆ ಇರ್ತಕ್ಕಂತ ಕೆಲವೊಂದು ಐಟಮ್ಸ್ ಅನ್ನ ತಂದು ಇದ್ರಾಗ ಸೇರ್ಸ್ಯಾರ ಹೈಬ್ರಿಡ್ ಮಾಡೋದಾರ ಇದನ್ನ ಸೊ ಅದಕ್ಕೆ LLP ಇಸ್ ಎ ಬಾಡಿ ಕಾರ್ಪೊರೇಟ್ ಲೀಗಲ್ ಎಂಟಿಟಿ ಸಪರೇಟ್ ಫ್ರಮ್ ಇಟ್ಸ್ ಪಾರ್ಟ್ನರ್ಸ್ ಪಾಲುಗಾರರಿಂದ ಏನಾಗಿರ್ತಂದ್ರೆ ಇದು ಸಪರೇಟ್ ಆಗಿರ್ತೈತಿ ಅಂಡ್ ಹ್ಯಾಸ್ ಎ ಪರ್ಫೆಕ್ಚುಯಲ್ ಎಕ್ಸಿಸ್ಟೆನ್ಸ್ ಇದು ಕಂಪನಿಯ ಏನಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಐತ್ಲಾ ಅದ ಕ್ಯಾರೆಕ್ಟರಿಸ್ಟಿಕ್ಸ್ ಇದು ಕಂಟಿನ್ಯೂ ಆಗ್ತದೆ ಅಂದ್ರೆ ಆನ್ ಗೋಯಿಂಗ್ ಅಂಡ್ ಎವರ್ ಎಂಡಿಂಗ್ ಪಾರ್ಟ್ನರ್ಸ್ ಹತ್ ಕೂಡಲೇ ಡಿಸಲ್ಯೂಷನ್ ಮಾಡೋದು ಮತ್ತ ರೀಕಾನ್ಸ್ಟಿಟ್ಯೂಷನ್ ಮಾಡೋದು ಹೊಸ ಪಾಲುಗಾರಿಕೆ ಸಂಸ್ಥೆ ಮಾಡೋದು ಇಂಥವ್ ಏನ್ ಇರಂಗಿಲ್ಲ ಸತ್ರ ಅಮಾಶ್ ನಿಲ್ಲಂಗಿಲ್ಲ ಅಂತಾರಲ್ಲ ಹಂಗ ಇದ ಪರ್ಫೆಕ್ಚುಯಲ್ ಎಕ್ಸಿಸ್ಟೆನ್ಸ್ ಅಂದ್ರೆ ಕಂಟಿನ್ಯೂಟಿ ಇರ್ತತಿ ಸತ್ರ ಅಂದ್ರ ಅವ್ನ್ ಮುಗಿತೈತಿ ಅವ್ನ್ ವಾರಸದಾರ್ ಬರ್ತಾನ ಅವ ಅದ್ರಾಗ ಪಾಲ್ದಾರ ಹಾಕನ ಹಂಗ ಕಂಟಿನ್ಯೂ ಆಗ್ತಿರ್ತೈತಿ ಬಿಸ್ನೆಸ್ ಕಂಟಿನ್ಯೂ ಆಕತಿ ಬಿಸ್ನೆಸ್ ಸ್ಟಾಪ್ ಮಾಡಂಗಿಲ್ಲ 1-2 ನಿಮಿಷ ಮೌನಾಚರಣೆ ಮಾಡ್ತಾರೋ ಆದ್ರೆ ಒಂದ್ ದಿವ್ಸ ಬಂದ್ ಕೆಡವಿ ಮರ್ದಿವ್ಸ ಚಾಲು ಮಾಡ್ತಾರ ಸೊ ಅದಕ್ಕ ಕಂಟಿನ್ಯೂಟಿ ಬೇಕ ಬಿಸ್ನೆಸ್ ದಾಗ ಯಾರೋ ಒಬ್ರು ಸತ್ರ ಅಂದ್ರೆ ಬಿಸ್ನೆಸ್ ನಿಲ್ಬಾರ್ದ ಸೋಲ್ ಟ್ರೇಡಿಂಗ್ ಕನ್ಸಸ್ದಾಗ ಬಿಸ್ನೆಸ್ ಬಂದ್ ಆಗ್ಬಿಡ್ತೈತಿ ಮುಂದ್ ನಡ್ಸೋರ್ ಇದ್ರಂದ್ರೆ ಕಂಟಿನ್ಯೂ ಆಕತಿ ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ಯಾರೋ ಒಬ್ರು ಡಾಕ್ಟರ್ ಇದ್ರ ತಿಳ್ಕೊರಿ ಡಾಕ್ಟರ್ ಇಂಡಿವಿಜುವಲ್ ಆಗಿ ದವಾಖಾನಿ ತೆಗ್ದಿದ್ದ ಡಾಕ್ಟರ್ ಸತ್ರ ಅಂದ್ರೆ ದವಾಖಾನಿ ಒಳಗ್ ತೋರಿಸಿರ್ತಕ್ಕಂತ ಎಲ್ಲಾ ಬಿಲ್ಡಿಂಗು ಮಷಿನರಿ ಬೇರೆದವ್ರಿಗೆ ಮಾರಾಟ ಮಾಡ್ಬೇಕಾಗ್ತೈತಿ ಅದನ್ನ ಸೊ ಇಟ್ ಈಸ್ ಆಲ್ಮೋಸ್ಟ್ ಇಟ್ ಕ್ಲೋಸ್ ಡೌನ್ ಅದಕ್ಕ ಸೋಲ್ ಟ್ರೇಡಿಂಗ್ ಕನ್ಸಲ್ಸ್ ಬೇರೆ ಪಾರ್ಟ್ನರ್ಶಿಪ್ ಬೇರೆ ಪಾರ್ಟ್ನರ್ಶಿಪ್ ದಾಗ ಹೊಸ ವರ್ಷನ್ ಯಾವ್ದಂದ್ರೆ LLP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇದು ಸಪರೇಟ್ ಬಾಡಿ ಕಾರ್ಪೊರೇಟ್ ಅಂದ್ರೆ ಸಣ್ಣದೇ ಆದಂತ ಒಂದು ಅಸ್ತಿತ್ವವನ್ನ ಹೊಂದಿರುತ್ತದೆ ಕಾರ್ಪೊರೇಟ್ ಎಂಟರ್ಪ್ರೈಸ್ ಅಂತ ಕರಿತೀವಿ ನಾವು ಕಂಪನಿ ಮಾಡೆಲ್ ದಾಗ ಇರ್ತಕ್ಕಂತ ಒಂದು ಸಂಸ್ಥೆ ಇಟ್ ಹ್ಯಾಸ್ ಎ ಪರ್ಫೆಕ್ಚುಯಲ್ ಸಜೆಷನ್ ಅಂಡ್ ಕಾಮನ್ ಸೀಲ್ ಕಂಪನಿಗೆ ಹೆಂಗ್ ಸೀಲ್ ಇರ್ತೈತ ಸೀಲ್ ಹಾಕಿ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರ ಅದು ಸಿಗ್ನೇಚರ್ ಮಾಡ್ಬೇಕು ಸಿಗ್ನೇಚರ್ ಮಾಡಿದ್ರೆ ವಿಟ್ನೆಸ್ ಇದ್ದಂಗ ಸೊ ಬರೀ ಸೀಲ್ ಹಾಕಿರಂದ್ರೆ ಅದಕ್ಕೆ ವ್ಯಾಲಿಡ್ ಬರುದಿಲ್ಲ ಕಂಪನಿ ಪರವಾಗಿ ಒಬ್ನು ಏನಂದ್ರೆ ಆ ನ್ಯಾಚುರಲ್ ಪರ್ಸನ್ ಏನ್ ಕೆಲಸ ಮಾಡ್ತಿರ್ತಾನ ಅವ್ನು ಸಹಿ ಮಾಡ್ಬೇಕು ಕಂಪನಿ ಇಸ್ ಆರ್ಟಿಫಿಷಿಯಲ್ ಕ್ರಿಯೇಟೆಡ್ ಪರ್ಸನ್ ಅದಕ್ಕ ಸೀಲ್ ಅಂದ್ರೆ ಆರ್ಟಿಫಿಷಿಯಲ್ ಕ್ರಿಯೇಟೆಡ್ ಪರ್ಸನ್ ಸಹಿ ಮಾಡ್ದಂಗ ಬಟ್ ಸಿಗ್ನೇಚರ್ ಹಾಕಿದಾಗ ನ್ಯಾಚುರಲ್ ಪರ್ಸನ್ ಅದನ್ನ ಅಥೆಂಟಿಕೇಟ್ ಮಾಡ್ತಾರ ಹೆಂಗ್ ಹೆಬ್ಬೆಟ್ಟಿನ ಮಂದಿ ಸಹಿ ಮಾಡಿದ ಕೂಡಲೇ ಇದು ಹೆಬ್ಬೆಟ್ಟಿನ ಗುರುತು ಇವಂದ ಅಂತೇಳಿ ಸಾಕ್ಷಿ ಹಾಕಕ್ ಮತ್ತೊಬ್ರು ಬೇಕಾಕತಿ ಯಾಕಂದ್ರೆ ಅವ್ನ್ ತಿಳುವಳಿಕೆ ಇರುದಿಲ್ಲ ಅದಕ್ಕಾಗಿ ಏನ್ ಮಾಡ್ತಾರ ಅದಕ್ಕ ಸಪೋರ್ಟಿಂಗ್ ಮತ್ತೊಬ್ಬರನ್ನ ತಗೋತಾರ ನ್ಯಾಚುರಲ್ ಪರ್ಸನ್ ಇದು ಸಂಘ ಇಟ್ ಹ್ಯಾಸ್ ಎ ಪರ್ಪೆಚುಯಲ್ ಎಕ್ಸಿಸ್ಟೆನ್ಸ್ ಪರ್ಪೆಚುಯಲ್ ಅಂದ್ರೆ ಡೆತ್ ರಿಟೈರ್ಮೆಂಟ್ ಡಿಸಲ್ಯೂಷನ್ ಇದು ಎಫೆಕ್ಟ್ ಆಗೋದಿಲ್ಲ ಅದು ಪರಿಣಾಮ ಬೀರುವುದಿಲ್ಲ ಅದಕ್ಕಾಗಿ ನೀವೇನಂದ್ರೆ ಆನ್ ಗೋಯಿಂಗ್ ಅಂಡ್ ಎವರ್ ಎಂಡಿಂಗ್ ಇಟ್ ಈಸ್ ಕ್ರಿಯೇಟೆಡ್ ಬೈ ಲಾ ಅಂಡ್ ಡೆಸ್ಟ್ರಾಯ್ಡ್ ಬೈ ಲಾ ಅಲೋನ್ ಕಾನೂನಿನಿಂದ ಸೃಷ್ಟಿಸಲ್ಪಡಬೇಕು ಕಾನೂನಿನಿಂದಲೇ ಸಾಯಿಸಲ್ಪಡಬೇಕು ನೋಡ್ರಿ ನೇಮ್ 2 ಪೇಜಸ್ ಆಫ್ LLP ಲಕ್ಷಣಗಳು ಏನ್ ಹೇಳಿಲ್ಲ ಇದ್ರಾಗ ಐತಿದೆ ಮೀನಿಂಗ್ ದಾಗ ಲಕ್ಷಣಗಳು ಸಿಗ್ತಾವ ಇಟ್ ಹ್ಯಾಸ್ ಎ ಬಾಡಿ ಕಾರ್ಪೊರೇಟ್ ಇದು ಮೊದಲೇ ಲಕ್ಷಣ ಇಟ್ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಅಂದ್ರೆ ತನ್ನದೇ ಆದಂತ ಕಾನೂನಿನ ಅಸ್ತಿತ್ವವನ್ನು ಹೊಂದಿರ್ತದ ಎನಿ ಇಂಡಿವಿಜುವಲ್ ಆರ್ ಬಾಡಿ ಕಾರ್ಪೊರೇಟ್ ಕ್ಯಾನ್ ಬಿ ಎ ಮೆಂಬರ್ ಅಂದ್ರೆ ಒಂದ್ LLP ಇನ್ನೊಂದು LLP ದ ಮೆಂಬರ್ ಆಗಕ್ ಬರ್ತತಿ ಕಂಪ್ನಿನೂ ಸದಾ ಇದಕ್ಕ ಮೆಂಬರ್ ಆಗಕ್ ಬರ್ತತಿ ನ್ಯಾಚುರಲ್ ಪರ್ಸನ್ ಸದಕ್ಕ ಮೆಂಬರ್ ಆಗಕ್ ಬರ್ತತಿ ನೆಕ್ಸ್ಟ್ ದೇರ್ ಶಲ್ ಬಿ ಅನ್ಲಿಮಿಟೆಡ್ ಲಯಬಿಲಿಟಿ ಇನ್ ಕೇಸ್ ಆಫ್ ಫ್ರಾಡ್ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಮೋಸ ಮಾಡಿದ್ರಂದ್ರೆ ಅಂತ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿಯು ಅನಿಯಮಿತವಾಗಿರುತ್ತದೆ ನೋಡ್ರಿ ಇದು ಹೇಳೋದು ಲಿಮಿಟೆಡ್ ಯಾವಾಗ ಅನ್ಲಿಮಿಟೆಡ್ ಆಗ್ತದೆ ಲಯಬಿಲಿಟಿ ಓನ್ಲಿ ಇನ್ ಕೇಸ್ ಆಫ್ ಫ್ರಾಡ್ ಅಂದ್ರೆ ಗೊತ್ತಾ ನಿಮ್ಗ ಗೊತ್ತಿದ್ದು ತಪ್ಪು ಮಾಡೋದಕ್ಕ ಫ್ರಾಡ್ ಅತ್ತಾರ ಉದ್ದೇಶ ಪೂರ್ವಕವಾಗಿ ಮೋಸ ಮಾಡೋದಕ್ಕ ಫ್ರಾಡ್ ಅತ್ತಾರ
ಗೊತ್ತಿಲ್ಲದ ತಪ್ಪು ಮಾಡೋದು ಬೇರೆ, ಗೊತ್ತಿದ್ದು ತಪ್ಪು ಮಾಡೋದು ಬೇರೆ. ಗೊತ್ತಿದ್ದು ತಪ್ಪು ಮಾಡೋದಕ್ಕ ಫ್ರಾಡ್ ಅಂತಾರ. ನೇಮ್ 2 ಆಬ್ಜೆಕ್ಟಿವ್ಸ್ ಆಫ್ ಫಾರ್ಮೇಶನ್ ಆಫ್ LLP. LLP ಯ ಉದ್ದೇಶ ಏನು? 2 ಆಬ್ಜೆಕ್ಟಿವ್ಸ್ ಆಫ್ ಫಾರ್ಮೇಶನ್ ಆಫ್ LLP ಆರ್ ನಿಯಮಿತ ಏನಂದ್ರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ನಿಯಮಿತ ಹೊಣೆಗಾರಿಕೆಯ ಪಾಲುಗಾರಿಕೆ ಸಂಸ್ಥೆಯ 2 ಉದ್ದೇಶಗಳನ್ನು ಹೇಗಿದೆ ಅಂತಾರ. ಒಂದೇದಂದ್ರೆ ಟು ಕೆಟರ್ ಟು ದ ನೀಡ್ಸ್ ಆಫ್ ಪ್ರೊಫೆಷನಲ್ ಬಾಡಿ ಅಂತಂದ್ರೆ ಯಾರಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಇಂಥವ್ರೆಲ್ಲರಿಗೆ ಬೇಕಾಗ್ತದ ಅಂತವ್ರ ಸಲುವಾಗಿ ಇದು ಮಾಡಿರ್ತಾರೆ. ಇಂಜಿನಿಯರ್ಸ್, ಡಾಕ್ಟರ್ ಅಂಡ್ ಲಾಯರ್ಸ್. ಸೊ ಅವರ ಉದ್ದೇಶ ಈಡೇರ್ಕಂದ್ರೆ ದೊಡ್ಡ ಪ್ರಮಾಣಲಿ ಅವ್ರಿಗೆ ಬಂಡವಾಳ ಹಾಕ್ಬೇಕಾಗ್ತದ. ಸೊ ಇಂಜಿನಿಯರ್ ಅಂದ್ರೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಇರ್ತಾರ, ಅವ್ರ ಪಾರ್ಟ್ನರ್ಶಿಪ್ನಾಗ ಅಲ್ಲೊಂದ್ 4 ಕಿಲೋಮೀಟರ್ ರಸ್ತಾ, ಇಲ್ಲೊಂದ್ 4 ಕಿಲೋಮೀಟರ್ ರಸ್ತಾ ಹಿಂಗ್ ಹಿಡಿದಿರ್ತಾರ. ಡಾಕ್ಟರ್ ಅಂತಂದ್ರೆ ಪೇಷಂಟ್ಗಳನ್ನ ಹಿಡಿದಿರ್ತಾರ. ದೊಡ್ಡ ದೊಡ್ಡ ಪೇಷಂಟ್ಗಳು, ಕ್ಯಾನ್ಸರ್ ಹಾಸ್ಪಿಟಲ್ ಇರ್ಲಿ, ಹಾರ್ಟ್ ಇರ್ಲಿ, ಮತ್ತೆ ಇನ್ನಿತರ ಯಾವುದೇ ಕಿಡ್ನಿ ಆಪರೇಷನ್ ಇರ್ಲಿ, ಇಂಥವೆಲ್ಲ ಏನಂತಂದ್ರೆ ಅವ್ರು ದೊಡ್ಡ ಪ್ರಮಾಣಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ದೊಳಗೆ ತೊಡಗಿಸ್ಬೇಕಾಗ್ತದ. ಆ ಆಪರೇಷನ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಮಷಿನ್ಸ್ ಪರ್ಚೇಸ್ ಮಾಡ್ಬೇಕಾಗ್ತದ. ಅವಾಗ ಕೋಟಿಗಟ್ಲೆ ಹಣ ಬೇಕಾಗ್ತದ ಅವ್ರಿಗೆ. ಸೊ ಅವಾಗ ಏನ್ ಮಾಡ್ತಾರ, ಬಂಡವಾಳ ಬಾಳ ಬೇಕಾದಾಗ LLP ರೂಪದಲ್ಲಿ ಡಾಕ್ಟರ್ನ ಪಾರ್ಟ್ನರ್ ಇರ್ತಾರ. ಅವ್ರು ಇವ್ರು ಕನ್ಸಲ್ಟ್ ಮಾಡ್ತಾರ, ಇವ್ರು ಅವ್ರು ಕನ್ಸಲ್ಟ್ ಮಾಡ್ತಾರ. ಸೊ ಆಪರೇಷನ್ ಥಿಯೇಟರ್ ಅಲ್ಲಿದ್ದಾಗ ಡಾಕ್ಟರ್ ಇಲ್ಲಿ ಮೂವ್ಮೆಂಟ್ ಬಂದು ಆಪರೇಷನ್ ಮಾಡ್ತಾನು, ಇಲ್ಲಿದ್ದ ಅಲ್ಲಿ ಹೋಗಿ ಆಪರೇಷನ್ ಮಾಡ್ತಾವ. ಸೊ ಇವೆಲ್ಲ LLP ಫಾರ್ಮ್ದಾಗ ಅವ್ರ ಮಾಡ್ಬೋದು. ನೋಡ್ರಿ, ಟು ಎಕ್ಸ್ಪಾಂಡ್ ದ ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಬೈ ವೇ ಆಫ್ ಫಾರ್ಮಿಂಗ್ LLP ಅಂದ್ರೆ ವೆಂಚರ್ ಕ್ಯಾಪಿಟಲ್ ಅಂದ್ರೆ ಸಾಹಸ ಬಂಡವಾಳ ಇದೆ. ಸೊ ಬಂಡವಾಳ ಹಾಕಿರ್ತಾರ, ಅದ್ರ ತಕ್ಕ ಪೇಷಂಟ್ಗಳು ಇದ್ವು ಅಂದ್ರೆ ಏನಾಗ್ತದ, ಅವ್ರಿಗೆ ಲಾಭ ಆಗ್ತದ. ನೇಮ್ 2 ಅಡ್ವಾಂಟೇಜಸ್ ಆಫ್ LLP. ಈ ಅನುಕೂಲತೆಗಳನ್ನು ಹೇಳಿದೆ ಅಂತಾರ. ಒಂದೇದು ನಿಯಮಗಳು ಸರಳವಾಗಿದಾವೆ, ಸಿಂಪಲ್ ರೆಗ್ಯುಲೇಷನ್. ಎರಡನೇದು ದ ಲಯಬಿಲಿಟಿ ಆಫ್ ದ ಮೆಂಬರ್ಸ್ ಆರ್ ಲಿಮಿಟೆಡ್. ಸೊ ಇದ ಒಂದು ಲಿಮಿಟೆಡ್ ಲಯಬಿಲಿಟಿ ಸಾಮಾನ್ಯ ಸಿಂಪಲ್ ಪಾರ್ಟ್ನರ್ಶಿಪ್ ನೊಳಗೆ ಇರಂಗಿಲ್ಲ, ಅಲ್ಲಿ ಅನ್ಲಿಮಿಟೆಡ್ ಇರ್ತದ. ಸೊ ಇಲ್ಲಿ ಲಿಮಿಟೆಡ್ ಲಯಬಿಲಿಟಿ ಇರೋದ್ರಿಂದ ಇದು ಒಂದು ಅಡ್ವಾಂಟೇಜ್. ಮತ್ತು ಸಿಂಪಲ್ ರೆಗ್ಯುಲೇಷನ್ಸ್, ಇವೆರಡು ಪಾಯಿಂಟ್ಸ್ ಬರೆದ್ರೆ ಸಾಕು. ಮೂರನೇದು ಏನವನ, ಇಟ್ ಈಸ್ ಈಸಿ ಟು ಫಾರ್ಮ್ ಅಂಡ್ ವೈಂಡ್ ಅಪ್. ಬೇಗನೆ ಇದನ್ನ ರಚಿಸಬಹುದು ಮತ್ತು ಬೇಗನೆ ಇದನ್ನ ಮುಚ್ಚಲ್ಪಡ್ಬೋದು. ನಾಲ್ಕನೇ ನೋಡ್ರಿ, ಪರ್ಸನಲ್ ಅಸೆಟ್ಸ್ ಆಫ್ ಪಾರ್ಟ್ನರ್ಸ್ ಆರ್ ನಾಟ್ ಎಕ್ಸ್ಪೋಸ್ಡ್. ಅಂದ್ರೆ ನಿಮ್ಮ ವೈಯಕ್ತಿಕ ಆಸ್ತಿಗಳು ಪಾಲುಗಾರಿಕೆ ಸಂಸ್ಥೆಯ ಜವಾಬ್ದಾರಿಗೆ ಬದ್ಧವಾಗಿರುವುದಿಲ್ಲ. ನಾಟ್ ಎಕ್ಸ್ಪೋಸ್ಡ್ ಅದಕ್ಕಿಲ್ಲ ಅಂದ್ರೆ ಅದು ಜವಾಬ್ದಾರಿ ಆಗುದಿಲ್ಲ. ಖಾಸಗಿ ಆಸ್ತಿ ಅಂದ್ರೆ ನೀವು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಮಾತ್ರ ನಿಮ್ಮ ಜವಾಬ್ದಾರಿ ಸೀಮಿತವಾಗಿರುತ್ತದೆ. ಕೆಲವೊಂದು ಸಂದರ್ಭದಲ್ಲಿ ಫ್ರಾಡ್ ಇದ್ದಾಗ, ಅನ್ಲಿಮಿಟೆಡ್ ಆದಾಗ, ಸೊ ಪರ್ಸನಲ್ ಪ್ರಾಪರ್ಟಿ ಇಸ್ ಎಕ್ಸ್ಪೋಸ್ಡ್. ಅವಾಗ ನಿಮ್ದು ಕಸ್ಕೋತಾರೆ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಅದನ್ನ LLP ಡಬ್ಬ ಹಾಕಿ ನೀವು ವೈಯಕ್ತಿಕ ಆಸ್ತಿ ಮಾಡಿರ್ತೀರಂತೇಳಿ ಅವು ಪ್ರೂವ್ ಆತಂದ್ರ ಅವಾಗ ಏನ್ ಮಾಡ್ತಾರೋ, ನಿಮ್ಮ ವೈಯಕ್ತಿಕ ಖಾಸಗಿ ಆಸ್ತಿಗಳಿಗೆ ಕೈ ಹಚ್ತಾರ. ಅನ್ಕಮಟ ಅವ್ರ ಕೈ ಹಚ್ಚುದಿಲ್ಲ. ಅದ್ರ ಪ್ರೂವ್ ಆಗ್ಬೇಕು, ಸಿದ್ಧಪಡಿಸ್ಬೇಕು. ನೀವು ಕಂಪನಿನ ಡಬ್ಬಕ್ಕೆ ನೀವು ವೈಯಕ್ತಿಕವಾಗಿ ಲಾಭ ಮಾಡಿರೋದು ಸಿದ್ಧಪಡಿಸ್ಬೇಕು ನ್ಯಾಯಾಲಯದಲ್ಲಿ. ಹಂಗಿದ್ದಾಗ ಅಂತ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಅಥವಾ ಖಾಸಗಿ ಆಸ್ತಿಯು ಏನಾಗ್ತದ, ಸಂಸ್ಥೆಯ ಜವಾಬ್ದಾರಿಗೆ ಏನಾಗ್ತದ, ಬದ್ಧವಾಗಿರ್ತದ, ಅಂದ್ರೆ ಜವಾಬ್ದಾರಿಯಾಗಿರ್ತದೆ. 2 ಅಡ್ವಾಂಟೇಜಸ್ ಆಫ್ LLP ಆರ್ ಆಸ್ ಫಾಲೋಸ್. LLP ದ 2 ಅಡ್ವಾಂಟೇಜ್ ಅಂದ್ರೆ ಉದ್ದೇಶ ಅಂದ್ರೆ ಅನುಕೂಲತೆಗಳು. The LLP cannot raise the funds from ಪಬ್ಲಿಕ್. ಸಾರ್ವಜನಿಕರಿಂದ ಏನ್ ಮಾಡಂಗಿಲ್ಲ, ಇದು ಬಂಡವಾಳವನ್ನು ಎತ್ತುವುದಿಲ್ಲ. ಅಂದ್ರೆ IPO ಇನಿಷಿಯಲ್ ಪಬ್ಲಿಕ್ ಆಫರ್ ಕೊಡಕ್ ಬರುದಿಲ್ಲ. ಇದೆ ಎ ಮೈನರ್ ಕೆನಾಟ್ ಬಿ ಅಡ್ಮಿಟೆಡ್ ಆಸ್ ಎ ಪಾರ್ಟ್ನರ್ ಆಫ್ LLP. LLP ದ ಏನಾಗಕ್ ಬರುದಿಲ್ಲ, ಅವರ ಪಾರ್ಟ್ನರ್ ಆಗಕ್ ಬರುದಿಲ್ಲ. ಆದ್ರೆ ಸಾಮಾನ್ಯವಂತ ಪಾಲುಗಾರಿಕೆ ಸಂಸ್ಥೆ ಒಳಗ ಆಗ್ಲಿಕ್ಕೆ ಬರ್ತದೆ. ಇವೆರಡು ಡಿಸ್ಅಡ್ವಾಂಟೇಜ್. ಯಾವ ಡಿಸ್ಅಡ್ವಾಂಟೇಜಸ್? LLP ಕೆನಾಟ್ ರೇಸ್ ದ ಫಂಡ್ಸ್ ಫ್ರಮ್ ದ ಪಬ್ಲಿಕ್. ಸಾರ್ವಜನಿಕರಿಂದ ಏನಂದ್ರೆ ಷೇರು ಬಂಡವಾಳವನ್ನು ಎತ್ತಲಿಕ್ಕೆ ಬರುವುದಿಲ್ಲ. ಮುಂದೆ ಅಪ್ರಾಪ್ತ ವಯಸ್ಕನು ಏನಾಗಕ್ ಬರುದಿಲ್ಲ, LLP ಯ ಮೆಂಬರ್ ಆಗ್ಲಿಕ್ಕೆ ಬರುದಿಲ್ಲ, ಪಾರ್ಟ್ನರ್ ಆಗಕ್ಕ ಬರುದಿಲ್ಲ. ನೇಮ್ ದ ರೈಟ್ಸ್ ಆಫ್ ಪಾರ್ಟ್ನರ್ಸ್ ಆಫ್ LLP. ಹಕ್ಕುಗಳು ಯಾವುವು? ನಿಯಮಿತ ಹೊಣೆಗಾರಿಕೆಯ ಪಾಲುಗಾರಿಕೆ ಸಂಸ್ಥೆಯ ಸದಸ್ಯರ ಅಂದ್ರೆ ಪಾಲುಗಾರರ ಹಕ್ಕುಗಳನ್ನ ಹೆಸರಿಸಿರಿ ಅನ್ನೋ. ದ ರೈಟ್ಸ್ ಆಫ್ ದ ಪಾರ್ಟ್ನರ್ಸ್ ಆಫ್ LLP ಆರ್ ಯಾವಂದ್ರೆ 2 ಹಕ್ಕುಗಳು. ಒಂದೇದು ರೈಟ್ಸ್ ಟು ಮ್ಯಾನೇಜ್ ದಿ ಫರ್ಮ್, ಸಂಸ್ಥೆಯನ್ನ ವ್ಯವಸ್ಥಾಪನೆಯನ್ನ
ನೋಡಿಕೊಳ್ಳುವ ಹಕ್ಕು. ಎರಡನೇ ನೋಡ್ರಿ, ರೈಟ್ ಟು ಸೂಪರ್ವೈಸ್ ದ ಬಿಸ್ನೆಸ್, ವ್ಯವಹಾರವನ್ನ ವ್ಯವಹಾರದ ಮೇಲ್ವಿಚಾರಣೆಯನ್ನ ಮಾಡುವುದು. ಇವೆರಡು ಹಕ್ಕನ್ನ ಏನ್ ಮಾಡಿರ್ತೀವಿ ನಾವು ಅಂದ್ರೆ ನಿಯಮಿತ ಹೊಣೆಗಾರಿಕೆ ಪಾಲುಗಾರಿಕೆ ಸಂಸ್ಥೆಯ ಸದಸ್ಯರಿಗಿರ್ತಕ್ಕಂಥ ಹಕ್ಕುಗಳು ಅಥವಾ ಪಾಲುದಾರಿಗಿರ್ತಕ್ಕಂಥ ಹಕ್ಕುಗಳು. ನೆಕ್ಸ್ಟ್ ನೋಡ್ರಿ, ನೇಮ್ ಟು ಲೈಬಿಲಿಟೀಸ್ ಆಫ್ ಪಾರ್ಟ್ನರ್ಸ್ ಆಫ್ LLP. ಅವರ ಎರಡು ಹೊಣೆಗಾರಿಕೆಗಳನ್ನ ಹೇಳಿ. ಹಕ್ಕುಗಳಾದ ಕೂಡ ತಕ್ಷಣ ನಮ್ಗೆ ಬರುದು ಏನಂದ್ರೆ ಹೊಣೆಗಾರಿಕೆಗಳು ಹಕ್ಕುಗಳು ಏನಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗ. ಲೈಬಿಲಿಟೀಸ್ ಆಫ್ ಪಾರ್ಟ್ನರ್ಸ್ ಆಫ್ LLP ಆರ್ ಆಸ್ ಫಾಲೋಸ್. ಅದು ನಿಯಮಿತ ಹೊಣೆಗಾರಿಕೆ ಪಾಲುಗಾರಿಕೆ ಸಂಸ್ಥೆಯ ಪಾಲುದಾರರ ಜವಾಬ್ದಾರಿಗಳು ಈ ಕೆಳಗಿನಂತಿರುತ್ತವೆ. ಲೈಬಿಲಿಟಿ ಆಫ್ ಪಾರ್ಟ್ನರ್ಸ್ ಈಸ್ ಲಿಮಿಟೆಡ್ ಟು ದೇರ್ ಅಗ್ರೀಡ್ ಕಾಂಟ್ರಿಬ್ಯೂಷನ್. ಅವರು ಒಪ್ಪಿರ್ತಕ್ಕಂಥ ಬಂಡವಾಳಕ್ಕೆ ಅವರ ಜವಾಬ್ದಾರಿಯು ಸೀಮಿತವಾಗಿರುತ್ತದೆ. ಹಿಂಗಂದ್ರೆ ನಾವು 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತೀವಿ, ನಮ್ಮ ಜವಾಬ್ದಾರಿ 1 ಲಕ್ಷ. 1 ಲಕ್ಷ ಬಂದ್ರೆ ಬರ್ತೈತಿ, ಬರ್ಲಿ ಅಂದ್ರೆ ಆ ಕಡೆ ಹೋಗ್ತದೆ. ಒಂದ್ ವೇಳೆ ಕಂಪನಿ ದೇನೇ ಲಾಸ್ ಮಾಡಿ ದೇನೇ ಹೆಚ್ಚು ಮಾಡ್ಕೊಂಡು ಲಾಭ ಆಗ್ಲಿಲ್ಲ ಅಂದ್ರೆ ಹೋದ್ರೆ ನಮ್ದು 1 ಲಕ್ಷ ಹೋಗತಿ. ಆದ್ರೆ ನನ್ನ ಖಾಸಿ 1 ಕೋಟಿ ರೂಪಾಯಿ ಇರ್ಬೋದು, ಅದಕ್ಕೆ ಧಕ್ಕೆ ಮಾಡಕ ಅದಕ್ಕೆ ಕೈ ಹಚ್ಚಕ್ ಅವರು ಬರುದಿಲ್ಲ. ನೆಕ್ಸ್ಟ್ ನೋಡಿ, ಎರಡನೇ ಹೊಣೆಗಾರಿಕೆ ನಿಮ್ಗ ಎವರಿ ಪಾರ್ಟ್ನರ್ ಶೆಲ್ ಬಿ ಪರ್ಸನಲಿ ಲಯಬಲ್ ಫಾರ್ ಈಸ್ ರಾಂಗ್ಫುಲ್ ಆಕ್ಟ್ಸ್. ನೋಡ್ರಿ, ಏನಾರ ತಪ್ಪು ಮಾಡಿ ಬಿಸ್ನೆಸ್ ಅನ್ನ ಕಾಂಟ್ರಾಕ್ಟ್ ಸಹಿ ಮಾಡದ ತಿಳ್ಕೊರಿ, ಉದ್ದೇಶಪೂರ್ವಕವಾಗಿ ಅಂದ್ರೆ ಸಂಸ್ಥೆಯನ್ನ ಲಾಭ ಮಾಡೋ ಸಲುವಾಗಿ ಸುಮ್ನೆ ಯಾವ್ದಾರ ಒಂದು ಗಿರಾಕಿ ಕರ್ಕೊಂಬಂದ್ ಸಹಿ ಹಚ್ಚಿದ ತಿಳ್ಕೊರಿ, ಅಂದ್ರೆ ಪರ್ಸನಲಿ ಅವ ಅಂತ ಸಂದರ್ಭದಲ್ಲಿ ಅವ ಖಾಸಗಿ ಆಸ್ತಿ ಜವಾಬ್ದಾರ ಆಕತಿ. ಆರ್ ಒಮಿಷನ್ಸ್, wrongful acts or omissions, but shall not be liable for the wrongful act or omission of their partners. ಉಳಿದ ಪಾಲುದಾರರು ಬೇರೆದವ್ ಮಾಡಿದ್ರೆ ಅದಕ್ಕೆ ನೀವು ಜವಾಬ್ದಾರ ಆಗುದಿಲ್ಲ. ಇವ ಸ್ವತಃ ಮಾಡಿದ್ರಂದೆ ಅಂತ ತಪ್ಪುಗಳನ್ನ ಇವನ ಯಾರು ಮಾಡ್ತಾರಲ್ಲ ಅವ್ರ ಖಾಸಗಿ ಆಸ್ತಿ ಜವಾಬ್ದಾರ. ತಪ್ಪುಗಳು ಉದ್ದೇಶವಾಗಿ ಆಗಿರ್ತಾವ, ಒಮ್ಮೆ ಲಾಸ್ ಮಾಡೋ ಸಲುವಾಗಿ ಮಾಡ್ತಿರ್ತಾರ ಒಮ್ಮೆ, ಹೌದಾ? ಅದಕ್ಕಾಗಿ ಅಂತ ಸಂದರ್ಭಗಳು ಏನಾದ್ರು ಕಂಡು ಬಂದಂದ್ರೆ ಅವ್ರ ಪರ್ಸನಲ್ ಆಕ್ಟ್ಸ್, ಹೌದಾ, ಅದ ಆರ್ ಒಮಿಷನ್, ರಾಂಗ್ಫುಲ್. ಅದು ಎಂತ ಆಕ್ಟ್ಸ್ ಇರ್ಬೇಕದು? ರಾಂಗ್ಫುಲ್ ಆಕ್ಟ್ಸ್ ಮತ್ತು ಒಮಿಷನ್ಸ್. ಹಿಂಗೇನಾರ ಇದ್ರ ಮಾತ್ರ ಅವ್ರ ವೈಯಕ್ತಿಕ ಆಸ್ತಿ ಜವಾಬ್ದಾರ ಆಗ್ತದೆ, ಇಲ್ಲಕಂದ್ರೆ ಆಗುದಿಲ್ಲ. ಮತ್ ಬೇರೆ ಪಾರ್ಟ್ನರ್ ಹಿಂಗ ಮಾಡಿದಂದ್ರೆ ಯಾವ ಮಾಡಿರ್ತಾನ ನಾವ್ ಹಾಕತಿ. ನೇಮ್ ಟು ಕಂಟೆಂಟ್ಸ್ ಆಫ್ LLP ಅಗ್ರಿಮೆಂಟ್. LLP ಅಗ್ರಿಮೆಂಟ್ ಅಂದ್ರೆ ಒಪ್ಪಂದಕ್ಕೆ ಸಹಿ ಮಾಡಿ ಪಾಲುದಾರಿಕೆಯನ್ನ ರಚಿಸಿರ್ತಾರ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ನಿಯಮಿತ ಹೊಣೆಗಾರಿಕೆ ಪಾಲುಗಾರಿಕೆ ಸಂಸ್ಥೆಯ ಒಪ್ಪಂದದ 2 ಕಂಟೆಂಟ್ಸ್ ಒಳಗೊಂಡಿರುವ 2 ಅಂಶಗಳನ್ನ ಹೆಸರಿರ್ತಾವ. ಸೊ ಅದ್ರಾಗ ಏನಿರ್ಬೇಕು? ಬಹಳಷ್ಟು ಅಂಶಗಳು ಇರ್ತಾವ. ಅಗ್ರಿಮೆಂಟ್, ಪಾರ್ಟ್ನರ್ಶಿಪ್ ಡೀಡ್ ಹತ್ತಿಲ್ಲ, ಹಂಗಿದು ಒಪ್ಪಂದದ ಕರಾರು ಪತ್ರವು ಒಳಗೊಂಡಿರತಕ್ಕಂತ 2 ಮಹತ್ವವಾದಂತ ಅಂಶಗಳನ್ನ ಹೇಳುದು. ಒಂದಿದು ನೇಮ್ ಆಫ್ ದಿ LLP, ಅದ್ರ ಹೆಸರು ನಿಮ್ಗೆ ಗೊತ್ತಿರ್ಬೇಕು. ಪಾಲುಗಾರಿಕೆ ಸಂಸ್ಥೆಯ ಹೆಸರು ನಿಮ್ಗೆ ಗೊತ್ತಿರ್ಬೇಕು. ನೇಮ್ ಆಫ್ ದ ಪಾರ್ಟ್ನರ್ಸ್ ಅಂಡ್ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್. ಸೊ ಇಲ್ಲಿ ನೋಡ್ರಿ, ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಅದ ನಿಮ್ಗ ಮೀನಿಂಗ್ ಕೇಳ್ತ. ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಅಂದ್ರೆ ಇಂಡಿಯಾದಾಗ ಇರ್ಬೇಕು. ಅವ ಇಂಡಿಯಾ ಅಂದ್ರೆ ಅವ ಸಸಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಬಂದಂತ ಸಂದರ್ಭದಲ್ಲಿ ನಾವು ಅವಾಗ ರೆಸಿಡೆಂಟ್ ಇರ್ಬೇಕು, ಭಾರತದ ರಹವಾಸಿ ಇರ್ಬೇಕು. ಫಾರಿನರ್ ನೀವು ಪಾರ್ಟ್ನರ್ ಮಾಡ್ಕೋಬಹುದು, ಬಟ್ ನೀವ್ ಏನ ಪಾಲುಗಾರಿಕೆ ಸಂಸ್ಥೆ ರಚಿಸಿದ್ರೆ ಅದ್ರ ಅಟ್ಲೀಸ್ಟ್ ಒಬ್ಬರ ಡೆಸಿಗ್ನೇಟೆಡ್ ಪಾರ್ಟ್ನರ್ ಇರ್ಬೇಕಂತಾರ. ಡೆಸಿಗ್ನೇಟೆಡ್ ಅಂದ್ರೆ ಈ ಮಸ್ಟ್ ಬಿ ರೆಸಿಡೆಂಟ್ ಇನ್ ಇಂಡಿಯಾ, ಭಾರತದಲ್ಲಿ ಇರ್ಬೇಕು. ಮತ್ ಅವ ಏನಾಗಿರ್ಬೇಕು? ರೆಸಿಡೆಂಟ್ ಪರ್ಸನ್ ಆಗಿರ್ಬೇಕು. ಅದಕ್ಕೆ ಅವಾಗ ಮುಂದ್ ಬರ್ತದ ನಿಮ್ಗೆ ಮೀನಿಂಗ್ ಬಂದಾಗ ಹೂ ಈಸ್ ದ ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಂತಾರ. ಅವಾಗ ನೇಮ್ ಆಫ್ ದಿ ಪಾರ್ಟ್ನರ್ಸ್, ಎಲ್ಲಾ ಪಾಲುದಾರರ ಹೆಸರು ಪ್ಲಸ್ ಅದ್ರ ಪರ್ಟಿಕ್ಯುಲರ್ ಆಗಿ ಭಾರತದ ರಹವಾಸಿ ಇರ್ತಕ್ಕಂಥವನ್ನ ಹೆಸರನ್ನ ನೀವು ಮೆನ್ಷನ್ ಮಾಡಬೇಕು. ಫಾರ್ಮ್ ಆಫ್ ಕಾಂಟ್ರಿಬ್ಯೂಷನ್ಸ್, ಎಷ್ಟು ಬಂಡವಾಳ ಹಾಕಿದ್ರು, ಮತ್ತು ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇವು 2 ಇಂಪಾರ್ಟೆಂಟ್. ಬಂಡವಾಳ ಎಷ್ಟೆಷ್ಟು ಹಾಕ್ತಾರೆ, ಕಾಂಟ್ರಿಬ್ಯೂಷನ್ ಮತ್ತು ಪ್ರಾಫಿಟ್ ಶೇರಿಂಗ್ ರೇಷಿಯೋ, 4 ಮಹತ್ವವಾದಂತ ಅಂಶವನ್ನು ನಾನು ಕೊಟ್ಟಿನಿ. ಅವ್ರು ಕೇಳಿದ್ 2 ಅಂದ್ರು ನಾವು ಹಾಕಿದ್ 4 ಹಾಕಿರ್ತೇವ್. 4 ಓದುದಾಗ 2 ನಿಮಗೆ ನೆನಪಿರ್ತದೆ. 4 ಬರೆದ್ರೆ ಏನ್ ತಪ್ಪಿಲ್ಲ. ನೋಡ್ರಿ ಇಲ್ಲಿ ಬಾತ್ ನೋಡ್ರಿ. ನೆಕ್ಸ್ಟ್, ಹೂ ಈಸ್ ಅ ಡೆಸಿಗ್ನೇಟೆಡ್ ಪಾರ್ಟ್ನರ್. ಡೆಸಿಗ್ನೇಟೆಡ್ ಪಾರ್ಟ್ನರ್ ಮೀನ್ಸ್ those partners who shall be an individual and at least one shall be a resident in India. Resident in India ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಒಳಗ ಏನಂತಂದ್ರೆ ನಿಯಮಗಳು ಬರ್ತಾವ. ಹಿಂದಿನ ವರ್ಷದೊಳಗ ಅಂದ್ರೆ ಪ್ರೀವಿಯಸ್ ಇಯರ್ ಇರ್ತೀವಿ, ಅವ 182 ದಿವಸ ಭಾರತದಲ್ಲಿ ಇರ್ಬೇಕಾಗ್ತದ. ಮತ್ತು
10 ವರ್ಷದ ಹಿಂದಿನ ವರ್ಷಗಳೊಳಗ 2 ವರ್ಷ ರೆಸಿಡೆಂಟ್ ಭಾರತದಲ್ಲಿ ಇರ್ಬೇಕಾಗ್ತದ. ಮತ್ತೆ 7 ವರ್ಷದೊಳಗ 365 ದಿವಸ ಭಾರತದಲ್ಲಿ ಇರ್ಬೇಕಾಗ್ತದ. ಇವೆಲ್ಲ ಏನಂದ್ರೆ ಸಬ್ಸಿಕ್ವೆಂಟ್ ಕಂಡೀಷನ್ ಮತ್ತು ಬೇಸಿಕ್ ಕಂಡೀಷನ್ ಅಂತ ಕರಿತೀವಿ. ಅದ್ರ ಪ್ರಕಾರ ಅವ್ನಿಗೆ ಏನಂತ ಹಂಗೆ ಸ್ಯಾಟಿಸ್ಫೈ ಮಾಡಿದ್ರಂದ್ರೆ ಅವ್ನಿಗೆ ಏನಂತ ಕರಿಬೇಕು ನಾವು ಅಂತಂದ್ರೆ ರೆಸಿಡೆಂಟ್ ಆಫ್ ಇಂಡಿಯಾ. ಡೆಸಿಗ್ನೇಟೆಡ್ ಪಾರ್ಟ್ನರ್ ಶುಡ್ ಓಬ್ಟೈನ್ ಎ ಡಿಪಿನ್. ಡಿಪಿನ್ ಅಂದ್ರೆ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಐಡೆಂಟಿಫಿಕೇಶನ್ ನಂಬರ್. ನೋಡ್ರಿ ಇದನ್ನ ನಿಮ್ಗ ಅಬ್ರವೇಶನ್ ಕೇಳ್ತಾರ. ಡಿಪಿನ್ ಅಂದ್ರೆ ಒಂದೊಂದ್ಸಲ ಏನಾಗ್ತೈತಿ ಡಾಕ್ಯುಮೆಂಟ್ ಐಡೆಂಟಿಫಿಕೇಶನ್ ನಂಬರ್ ಅನ್ನು ಬರ್ತೈತಿ, ಪೇಜ್ ಐಡೆಂಟಿಫಿಕೇಶನ್ ನಂಬರ್ ಬರ್ತದೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಇಲ್ಲಿ ಪಾರ್ಟ್ನರ್ ಐಡೆಂಟಿಫಿಕೇಶನ್ ನಂಬರ್. ಸೊ ಇಲ್ಲಿ ನೀವು ಡೆಸಿಗ್ನೇಟೆಡ್ ಅಂತ ಬರಬೇಕು. ಪಿನ್ ಅಂದ್ರೆ ಪರ್ಮನೆಂಟ್ ಇನ್ಕಮ್ ಟ್ಯಾಕ್ಸ್ ನಂಬರ್ ಅಂತನೂ ಒಂದ್ ಬರ್ತೈತಿ ಒಮ್ಮೊಮ್ಮೆ. ಇನ್ನೊಮ್ಮೆ ಏನಾಗ್ತೈತಿ ಇಲ್ಲಿ ನಮ್ಗ ಡೆಸಿಗ್ನೇಟೆಡ್ ಪಾರ್ಟ್ನರ್ ಐಡೆಂಟಿಫಿಕೇಶನ್ ನಂಬರ್. ಇದಕ್ಕ ಆಯಾ ಸಂದರ್ಭಕ್ಕೆ ತಕ್ಕಂತೆ ನೀವು ಅಬ್ರವೇಶನ್ ಬರ್ಕೋಬೇಕು. ಡಿ ಇಸ್ ಈಕ್ವಲ್ ಟು ಡೆಸಿಗ್ನೇಟೆಡ್ ಅದ, ಪಿ ಇಸ್ ಈಕ್ವಲ್ ಟು ಪಾರ್ಟ್ನರ್, ಐ ಇಸ್ ಈಕ್ವಲ್ ಟು ಐಡೆಂಟಿಫಿಕೇಶನ್, ಎನ್ ಇಸ್ ಈಕ್ವಲ್ ಟು ನಂಬರ್. ಹಿಂಗ ಎಕ್ಸ್ಪಾಂಡ್ ಅಂದ್ರ ಸೊ ಯಾರ ಡೆಸಿಗ್ನೇಟೆಡ್ ಪಾರ್ಟ್ನರ್ ಇರ್ತದ ಒಂದ ನಂಬರ್ ಕೊಟ್ಟಿರ್ತಾರ. ಆ ನಂಬರ್ ಅನ್ನ ಮೆನ್ಷನ್ ಅಲೋಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಈ ನಂಬರ್ ಯಾರು ಕೊಡ್ತಾರೋ ಕೇಂದ್ರ ಸರ್ಕಾರದವ್ರು ಕೊಡ್ತಾರ. ಟು ಐಡೆಂಟಿಫೈ ಎ ಪರ್ಟಿಕ್ಯುಲರ್ ಪರ್ಸನ್. ಇವ ಡೆಸಿಗ್ನೇಟೆಡ್ ಪಾರ್ಟ್ನರ್ ಅನ್ನೋದನ್ನ ನಾವು ಗುರುತಿಸೋ ಸಲುವಾಗಿ ಅವಾಗ ಹೆಂಗ್ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತಾರಲ್ಲ ಹಂಗ ಇವ್ರಿಗೆ ಡಿಪಿನ್ ಅಂತ ಕೊಟ್ಟಿರ್ತಾರ. ಅಟ್ಲೀಸ್ಟ್ ಏನಂದ್ರೆ ಒನ್ ಪಾರ್ಟ್ನರ್ ಶುಡ್ ಒಬ್ಟೈನ್ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್. ನೋಡ್ರಿ DSA ಮತ್ತೆ ಏನಂದ್ರೆ ಅಥಾರಿಟಿ ಯಾರಿಂದ ಕೊಡ್ತಾರ ಅದನ್ನ ಯಾವಂದ ಡಿಜಿಟಲ್ ಸಿಗ್ನೇಚರ್ ಬೇಕು. ಎಲ್ಲ ಆನ್ಲೈನ್ ವ್ಯವಹಾರ ನಡೀತದಂದ್ರ ಡಿಜಿಟಲ್ ಸಿಗ್ನೇಚರ್ ಇರ್ತದೆ. ಅದಕ್ಕೆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಫ್ರಮ್ ಗವರ್ಮೆಂಟ್ ರೆಕಗ್ನೈಸ್ಡ್ ಇಲ್ಲ ಐತ್ ನೋಡ್ರಿ. DSA ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಅಥಾರಿಟಿ. ಇಲ್ಲಿ ಎಷ್ಟು ಬಂದು ನಿಮ್ಗ ಎರಡನೇ ಅಬ್ರವೇಶನ್, LLP ಮೊದಲನೇ ಅಬ್ರವೇಶನ್, ಆಮೇಲೆ ಡಿಪಿನ್ ಎರಡನೇ ಅಬ್ರವೇಶನ್, ಮುಂದೆ DSA ಡಿಜಿಟಲ್ ಸಿಗ್ನೇಚರ್ ಅಥಾರಿಟಿ ಮೂರನೇ ಅಬ್ರವೇಶನ್. ಮತ್ತೊಂದು ಬರ್ತೈತಿ ಇಲ್ಲ ಇನ್ನು ಮತ್ತೆ ಲಾಸ್ಟ್ ಒಂದ್ ಐತಿ ಇಲ್ಲ ನೋಡ್ರಿ NCLT. ಇವೆಲ್ಲ ನೆನ್ಪಿಡ್ಬೇಕು. ನಾನು ನಿಮ್ಗೆ ಏನಾರ ಅಕಸ್ಮಾತ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಕ್ ಆಯ್ತಂದ್ರ ಅದ್ರದ 3-4 ನಮೂನಿ ಒಂದೇ ಇದ್ದಂಗ ಮಾಡಿರ್ತಾರ ಅವ್ರು. ಹೌದಾ? ಕೊರೋನಾ ಜೋರ್ ಬರ್ತತಿಕೋರಿ ಎಕ್ಸ್ಪ್ಲನೇಟರಿ ಕ್ವಶನ್ ತೆಗಿಯಂಗಿಲ್ಲ. OMR ಶೀಟ್ನಾಗ ನಿಮ್ಗೆ ಕೇಳಿದಂದ್ರೆ ಇದು ರೈಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದಂದ್ರೆ ಇಂಥವೆಲ್ಲ ನೀವು ನೆನ್ಪಿಡ್ಬೇಕಾಗ್ತದೆ. ಸೊ ಅದಕ್ಕೆ ನೀವು ಎಲ್ಲ ಏನಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ನೀವ ರೆಡಿ ಮಾಡ್ಕೊಂಡ 4 ಉತ್ತರ ರೆಡಿ ಇಡುದು ಅದ್ರಾಗ ಒಂದ್ ಕರೆಕ್ಟ್ ಇದ್ದದ ನೀವು ಹಾಕ್ಬೇಕು. ಇವನ್ನೆಲ್ಲ ನೀವು ಸೂಟ್ಯಾಗ ಕುತ್ಕೊಂಡು ರೆಡಿ ಮಾಡ್ಬೇಕು. ಒಂದ್ ವೇಳೆ ಹಿಂಗ್ ಕೇಳಿದ್ರೆ ಹಿಂಗ್ ಬರ್ಬೋದು ಗೆಸ್ ಮಾಡಿ ಒಂದ್ ಕ್ವಶನ್ ಪೇಪರ್ ರೆಡಿ ಇಟ್ಕೋಬೇಕು. ಸೊ DSA ಅಂದ್ರೇನು? ಡಿಜಿಟಲ್ ಸಿಗ್ನೇಚರ್ ಅಥಾರಿಟಿ. ಗೊತ್ತಾಯ್ತು? DPN ಅಂದ್ರೆ ಡೆಸಿಗ್ನೇಟೆಡ್ ಪಾರ್ಟ್ನರ್ ಐಡೆಂಟಿಫಿಕೇಶನ್ ನಂಬರ್. ನೆಕ್ಸ್ಟ್ ನೋಡ್ರಿ 15 ನೇಮ್ ಟು ಮೆರಿಟ್ಸ್ ಆಫ್ ಕನ್ವರ್ಷನ್ ಆಫ್ ಫರ್ಮ್ ಆರ್ ಎ ಕಂಪನಿ ಇಂಟು LLP. ಯೂಶುವಲ್ ಪಾರ್ಟ್ನರ್ಶಿಪ್ ಆಕ್ಟ್ ಐತಿ ನಿಮ್ಗದು. ಪಾರ್ಟ್ನರ್ಶಿಪ್ ಆಕ್ಟ್ 1932 ಇರ್ಬೇಕು. ಹೌದಾ? ಆ 32 ಈಗ LLP 2008 ಬಂದೈತಿ. ಸೊ ಕಂಪನಿ ಆಕ್ಟ್ 1956 ಐತಿ. ನಂತರ 2013ಗೂ ಹೊಸ ಆಕ್ಟ್ ಅನ್ನ ಪಾಸ್ ಮಾಡ್ಯಾರ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಇದನ್ನ ಕನ್ವರ್ಟ್ ಮಾಡೋದ ಎರಡು ಏನಂತಂದ್ರೆ ಮೆರಿಟ್ಸ್ ಗುಣಗಳನ್ನ ಹೇರಿ. 2 ಮೆರಿಟ್ಸ್ ಆಫ್ ಕನ್ವರ್ಷನ್ ಆಫ್ ಫರ್ಮ್ ಆರ್ ಕಂಪನಿ ಇಂಟು LLP. ಕಂಪನಿ ಇದ್ದವರು LLP ಆಗಿ ಕನ್ವರ್ಟ್ ಮಾಡಕ್ ಬರ್ತೈತಿ. ಸಾದಾ ಪಾರ್ಟ್ನರ್ಶಿಪ್ ಇದ್ದವರು LLP ಆಗಿ ಕನ್ವರ್ಟ್ ಮಾಡಕ್ ಬರ್ತೈತಿ. ಹಂಗ್ ಮಾಡುವ ಎರಡು ಗುಣಗಳನ್ನು ಹೇರಿ. ಮೆರಿಟ್ಸ್ ಅಡ್ವಾಂಟೇಜ್. ಮೆರಿಟ್ಸ್ ಅಂದ್ರೆ ಅಡ್ವಾಂಟೇಜ್ ಅಂದ್ರೆ ಹಂಗ ಯಾಕೆ ಕನ್ವರ್ಟ್ ಮಾಡ್ಕೋತಾ ಹೋಗ್ತಾರ. ದ ಮೆರಿಟ್ಸ್ ಆಫ್ ಕನ್ವರ್ಷನ್ ಆಫ್ ಫರ್ಮ್ ಆರ್ ಕಂಪನಿ ಇಂಟು LLP ಆರ್ ಆಸ್ ಫಾಲೋಸ್. ಮೊದಲನೇದು ಏನಪ್ಪಾ ಅಂದ್ರೆ ಒಂದೇದು ಲೈಬಿಲಿಟಿ ಅನ್ಲಿಮಿಟೆಡ್ ಇದ್ದು ಲಿಮಿಟೆಡ್ ಆಗ್ತೈತಿ. ಸೊ ಅದಕ್ಕೆ ಪಾರ್ಟ್ನರ್ಸ್ ಲೈಬಿಲಿಟಿ ಆರ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ದೇರ್ ಕಾಂಟ್ರಿಬ್ಯೂಷನ್ ಮೇಡ್ ಇನ್ LLP. ಅಲ್ಲಿ ಅನ್ಲಿಮಿಟೆಡ್ ಇರ್ತೈತಿ. ಸೊ ಅಲ್ಲಿ ಅನ್ಲಿಮಿಟೆಡ್ ಕಂಪನೀಸ್ ಅದಾವ. ಸೊ ಅದಕ್ಕೆ ಲಿಮಿಟೆಡ್ ಲೈಬಿಲಿಟಿ ಬೇಕನ್ನೋ ಸಲುವಾಗಿ ಯಾವ್ದಕ್ಕ ಫಾರ್ಮ್ ಅಂದ್ರೆ ರೂಪಾಂತರಗೊಳ್ತಾರ. ಸಂಸ್ಥೆಯು ಸಾದಾ ಪಾಲುಗಾರಿಕೆ ಸಂಸ್ಥೆಯಿಂದ LLP ಪಾಲುಗಾರಿಕೆ ಸಂಸ್ಥೆಯಾಗಿ ಮಾರ್ಪಡಿಸಲ್ಪಡ್ತದ ಅಥವಾ
ಅನ್ಲಿಮಿಟೆಡ್ ಕಂಪನಿ ಈಸ್ ಕನ್ವರ್ಟೆಡ್ ಇಂಟು LLP ಹಿಂಗೂ ಆಗ್ಬೋದು. ಅಥವಾ ದೊಡ್ಡ ಕಂಪ್ನಿ ಅಂದ್ರೆ ಸಾರ್ವಜನಿಕರಿಂದ ನಮ್ಗೆ ಬಂಡವಾಳ ಬೇಡಾಗಿತ್ತು, ಒಂದು 50 ಮಂದಿ ಕಡೆ ನಮಗ್ ಕೋಟಿಗಟ್ಟಲೆ ರೊಕ್ಕ ಸಿಕ್ತಿತ್ತು ಅಂದ್ರೆ ಅವಾಗ ಕಂಪನಿ ತೆಗಿತಾರೋ LLP ಮಾಡ್ಕೋತಾರ. ಇಟ್ ಹ್ಯಾಸ್ ಎ ಪರ್ಪೆಕ್ಚುಯಲ್ ಸೊಸೆಷನ್. ಪರ್ಪೆಕ್ಚುಯಲ್ ಸೊಸೆಷನ್ ಅಂದ್ರೆ ಅವ್ಯಾಹತವಾಗಿ ನಡೀತಕ್ಕಂತ ಚಟುವಟಿಕೆಗಳು ಕಂಟಿನ್ಯೂಟಿ ಇರ್ತೈತಿ, ಬ್ರೇಕ್ ಆಗಂಗಿಲ್ಲ. ಬ್ರೇಕ್ ಆಗಂಗಿಲ್ಲ ಅಂತಂದ್ರೆ ನಿರಂತರವಾಗಿ ನಡೀತಕ್ಕಂತ ಒಂದು ಪ್ರಕ್ರಿಯೆಗೆ ನಾವು ಪರ್ಪೆಕ್ಚುಯಲ್ ಸಕ್ಸೆಷನ್. ಡೆತ್, ಲುನಾಟಿಕ್, ರಿಟೈರ್ಮೆಂಟ್ ಎಕ್ಸೆಟ್ರಾ ಆಫ್ ಪಾರ್ಟ್ನರ್ಸ್ ಡಸ್ ನಾಟ್ ಲೀಡ್ಸ್ ಟು ಎ ಕ್ಲೋಸರ್ ಆಫ್ ಬಿಸಿನೆಸ್. ಯಾವುದೇ ಒಬ್ಬ ಪಾಲುಗಾರನು ಸಾಯುವುದಿಂದ ಅಥವಾ ಅವನು ಹುಚ್ಚಿಡುವುದರಿಂದ ಮತಿಭ್ರಮಣನಾಗುವುದು. ಲುನಾಟಿಕ್ ಅಂದ್ರೆ ಮತಿಭ್ರಮಣ ಆಗುವುದು ಅಂತ ಕರಿತಾರೆ, ಅವನ್ ತಲೆ ಕೆಟ್ಟು ಹೋಗುದು. ಹಂಗಿದ್ದಾಗ ರಿಟೈರ್ಮೆಂಟ್ ಇದ್ದಾಗ ಪಾಲುಗಾರಿಕೆ ಸಂಸ್ಥೆಯನ್ನ ಮುಚ್ಚಬೇಕಾಗ್ತದ, ಡಿಸಲ್ಯೂಷನ್ ಮಾಡಿ ಮತ್ತೆ ಹೊಸದ ರಚಿಸಲ್ಪಡ್ಬೇಕಾಗ್ತದ. ಈ ಮೂರು ಅಂಶಗಳು ನಮ್ಮ LLP ಮೇಲೆ ಯಾವುದೇ ರೀತಿಯಾದಂತ ಪರಿಣಾಮವನ್ನ ಬೀರುವುದಿಲ್ಲ. ಯಾವ್ಯಾವು? ಡೆತ್, ಲುನಾಟಿಕ್ಸ್, ರಿಟೈರ್ಮೆಂಟ್ ಎಕ್ಸೆಟ್ರಾ ಆಫ್ ಪಾರ್ಟ್ನರ್ಸ್ ಡಸ್ ನಾಟ್, ಇಲ್ಲ ಐತ್ ನೋಡ್ರಿ, ಇವು ಏನ ಮಾಡುದಿಲ್ಲ, ನಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ಲೀಡ್ಸ್ ಟು ದ ಕ್ಲೋಸರ್ ಆಫ್ ದ ಬಿಸಿನೆಸ್ ಅಂದ್ರೆ ವ್ಯವಹಾರವನ್ನ ಮುಚ್ಚಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುದಿಲ್ಲ. ಹಂಗ ಕಂಟಿನ್ಯೂಟಿ ಇರ್ತೈತಿ ಅಂತ ಅದ್ರ ಅರ್ಥ. ಪರ್ಫೆಕ್ಚುಯಲ್ ಸಕ್ಸೆಷನ್. ಅದಕ್ಕೆ ನಮ್ಮ ಹಳಿ ಭಾಷೆ ಜವಾರಿ ಭಾಷೆದಾಗ ಅಂತಾರ, ಹಕ್ ಸತ್ರ ಅಮಾಶ್ ನಿಲ್ಲುದಿಲ್ಲ. ಅದ ಹಂಗ ಮನ್ಯಾಗ ಹೋಳಿಗೆ ಮಾಡುದು 1-2 ದಿವ್ಸ ಬಂದ್ ಕೆಡುವಂಗ್ ಮಾಡಿ ಮತ್ತ ಚಾಲೂನ ಮಾಡ್ತಿರ್ತೀವಿ. ಯಾಕಂದ್ರ ಬೂದಿ ಬಳಿ ಮಠ 3 ದಿವ್ಸ ನಿಂದಿರ್ತಾರ. ಆದ್ರೆ ಇಲ್ಲಿ ಬಿಸ್ನೆಸ್ ಹಂಗಿಲ್ಲ, ನಿಮಿಷ ಒಳಂಗಿಲ್ಲ, 2 ನಿಮಿಷ ಮೌನಾಚರಣೆ ಮಾಡೋದೈತಿ, ಮತ್ತ ಕೆಲಸ ಚಾಲು ಮಾಡೋದೈತಿ. ಸೊ ಅದಕ್ಕೆ ಕ್ಲೋಸ್ ಮಾಡಂಗಿಲ್ಲ. ಡಸ್ ನಾಟ್ ಲೀಡ್ಸ್ ಟು ದ ಕ್ಲೋಸರ್ ಆಫ್ ದ ಬಿಸಿನೆಸ್. ಕಂಟಿನ್ಯೂಟಿ ಇರೋದು, 1-2 ನಿಮಿಷ ನಿಂತ ಮಾಡೋದೈತಿ, ಮತ್ತ ಚಾಲು ಮಾಡೋದೈತಿ. ಹಿಂಗ ನೆಕ್ಸ್ಟ್, ಹೌ ದ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಈಸ್ ವೌಂಡ್ ಅಪ್. ಹೇಗೆ ಮುಚ್ಚಲ್ಪಡುತ್ತದೆ ನೋಡ್ರಿ. ಇದಕ್ಕೆ ಮುಚ್ಚುವಂತ ಪದ್ಧತಿ ಅಂದ್ರೆ ಕಂಪನಿ ಸ್ಟಾರ್ಟ್ ಮಾಡೋದು ಸ್ವಲ್ಪ ಟಫ್ ಇರ್ತೈತಿ, ಕ್ಲೋಸ್ ಮಾಡೋದು ಅಷ್ಟು ಟಫ್. ಇಲ್ಲಿ 2 ಪ್ರಕಾರ ಅದಾವ. LLP ಈಸ್ ವೌಂಡ್ ಅಪ್ ಬೈ ವಾಲಂಟರಿ, ಬರ್ದ್ಬಿಡುದು. ವಾಲಂಟರಿ ಅಂದ್ರೆ ಸ್ವಯಂ ಇಚ್ಛೆಯ ಮೇರೆಗೆ. ಎರಡನೇದು ಬೈ ದಿ ಆರ್ಡರ್ ಆಫ್ ದಿ ಕೋರ್ಟ್. ಅಂದ್ರೆ ಕೇಂದ್ರ ಅಂದ್ರೆ ನ್ಯಾಯಾಲಯದಿಂದ, ಅಂದ್ರೆ ಕೋರ್ಟ್ ಅಂದ್ರೆ ಇಲ್ಲಿ ನ್ಯಾಷನಲ್ ಇಲ್ಲಿ ನೋಡ್ರಿ, NCLT. NCLT ಅಂದ್ರೆ ಯಾರು ಆರ್ಡರ್ ಮಾಡ್ತಾರೆ, ಇಲ್ಲಿ ಕೋರ್ಟ್ ಮಾಡೋದಿಲ್ಲ, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಸೊ ನೆನ್ಪಿಡ್ಕೊರಿ ಇದು, NCLT ಅಂದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಇದು ಕೋರ್ಟ್ ಇದ್ದಂಗ. ಅವ್ರು ಏನಾರ ಆರ್ಡರ್ ಮಾಡಿದ್ರೆ, ಆಜ್ಞೆ ಮಾಡಿದ್ರೆ LLP ಏನಾಗ್ಬೇಕಾಗ್ತದೆ, ಮುಚ್ಚಲ್ಪಡ್ಬೇಕಾಗ್ತದೆ. ಸೊ ಇಲ್ಲಿಗೆ ನ್ಯೂ ಟೈಪ್ ಕ್ವಶನ್ಸ್ ನಿಮ್ಗ ಮುಗಿದು. ಇವನ್ನೆಲ್ಲ ಬರ ತೆಗಿಬೇಕು. ಸೊ ಇದು ಫಾರ್ಮ್ಯಾಟ್ ಬರ ತೆಗಿಬೇಕು. ಸೊ ಇದನ್ನೊಂದು ಎಕ್ಸ್ಪ್ರೆಷನ್ ಮಾಡ್ತೀನಿ ನೋಡ್ರಿ. ಯಾವ್ದು ಎಕ್ಸ್ಪ್ರೆಷನ್ ಮಾಡ್ತೀನಿ? ಸೊ ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇದಕ್ಕೆ ನೋಟ್ ತಯಾರು ಮಾಡ್ಕೊಂಡು ಫೈನಲ್ ಫಿಗರ್ ಇಲ್ಲಿ ತಂದು ಇಡಬೇಕು. ಸೊ ಇಲ್ಲಿ ಏನೈತಿ? ಇನ್ಕಮ್ ಏನಕತಿ? ಸೊ ಸೇಲ್ಸ್ ಅಥವಾ ಟರ್ನ್ ಓವರ್ ಐತಿ ನೋಡ್ರಿ. ಇನ್ನರ್ ಕಾಲಮ್ 3 ಆದಾಯಗಳದ. 3 ಆದಾಯ ಮೊದಲು ಟೋಟಲ್ ಮಾಡ್ಕೋಬೇಕು ಇನ್ನರ್ ಕಾಲಮ್ದಾಗ ಇಟ್ಟು. ಒಂದನೇದು ಟರ್ನ್ ಓವರ್, ಎರಡನೇದು ಅದರ್ ಇನ್ಕಮ್, ಇದು ಬಿಟ್ಟು ಬ್ಯಾಂಕ್ ಮ್ಯಾಗ ಬಡ್ಡಿ ಬಂದ್ರೆ ಅಥವಾ ಶೇರ್ಗಳ ಮೇಲೆ ಡಿವಿಡೆಂಡ್ ಬಂದ್ರೆ. ಮೂರನೇದಂದ್ರೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಿತ್ತಂದ್ರ, ಸೊ ಯಾವ್ದ ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಿರ್ತೈತಿ ಅವಾಗಲೂ ಓಪನಿಂಗ್ ಸ್ಟಾಕ್ ಕಡಿಮೆ ಇರ್ತೈತಿ. ಸೊ ಇನ್ಕ್ರೀಸ್ ಇನ್ ಸ್ಟಾಕ್, ಡಿಫ್ರೆನ್ಸ್ ಇನ್ ಸ್ಟಾಕ್ ಒಳಗೆ ಯಾವ್ದು ಹೆಚ್ಚಿರ್ತೈತಿ ಅದನ್ನು ಕಡಿಮೆ ಮಾಡಿ ಅದಕ್ಕೆ ನೋಟ್ ಸಪೋರ್ಟ್ ಕೊಟ್ಟಿವಿ. ಅವ್ 3 ಕೂಡಿಸಿದಾಗ ಗ್ರಾಸ್ ಟೋಟಲ್ ಇನ್ಕಮ್ ಬರ್ತೈತಿ. ಆ ಗ್ರಾಸ್ ಟೋಟಲ್ ಇನ್ಕಮ್ದಾಗ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ವೈಯಕ್ತಿಕ ಖರ್ಚುಗಳನ್ನ ಏನ್ ಮಾಡ್ಬೇಕಂದ್ರ ಕಳಿಬೇಕು. ಅಂದಾಗ ನಿಮ್ಗ GP ಬರ್ತತಿ. ಏನೇನ್ ನಿಮ್ಗೆ ಖರ್ಚು ಇರ್ತೈತಿ? ಪರ್ಚೇಸ್ ಮಾಡಿದ ಕಾಸ್ಟ್, ಪರ್ಸನಲ್ ಎಕ್ಸ್ಪೆನ್ಸಸ್ ಅಂದ್ರೆ ಎಂಪ್ಲಾಯಿ ಸಂಬಂಧಪಟ್ಟದ ಇರ್ತೈತಿ. ಅದ್ ಕೆಳಗೆ ನೋಟ್ ಕೊಟ್ಟಿವಿ, ಅದ್ರ ಎಕ್ಸ್ಪ್ರೆಷನ್ ಮಾಡಿವಿ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಆಡಳಿತಾತ್ಮಕ ವೆಚ್ಚಗಳು, ಮಾರಾಟದ ವೆಚ್ಚಗಳು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸವಕಳಿ, ಇಂಟ್ರೆಸ್ಟ್, ಸಾಲ ಮಾಡಿದ್ರೆ ಅದ್ರ ಮೇಲಿನ ಬಡ್ಡಿ, ಅದರ್ ಎಕ್ಸ್ಪೆನ್ಸಸ್ ಈ ಪೆನಿ. ಸೊ ಸುಮಾರು ಎಷ್ಟಂದ್ರೆ 5, 6, 7 ಖರ್ಚುಗಳನ್ನ ಏನ್ ಮಾಡ್ಬೇಕಂದ್ರೆ ನೀವು ಇನ್ನರ್ ಕಾಲಮ್ದಾಗ ಕೂಡಿಸಿ ಒಮ್ಮೆ ಏನ್ ಮಾಡ್ಬೇಕಂದ್ರೆ ಕಳಿಬೇಕು, ಅದನ್ನ ಮೈನಸ್ ಮಾಡ್ಬೇಕು. ಇದ್ರಾಗ ಇದನ್ನ ಮೈನಸ್ ಮಾಡ್ಬೇಕು. 3 ಪ್ಲಸ್ ಮಾಡಿ ಬಂದದ್ದು ಇಲ್ಲಿ ಇಡ್ತೀರಿ. ಇದ್ರಾಗ ಮೈನಸ್ ಮಾಡಿದ್ರೆ ಏನಾಕತಿ? ಅದಕ್ಕೆ ಉತ್ತರಕ್ಕೆ ಏನಂತ ಬರಬೇಕು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ತೆರಿಗೆ ಅನುವು ಮಾಡಿಕೊಡೋದಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಬಂದಿರತಕ್ಕಂತ ಲಾಭ.
ಆಮೇಲೆ ಆ ತಕ್ಷಣ ಪ್ರಾವಿಷನ್ ಮಾಡೋದು, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ GST. ಸೊ ಯಾವ್ಯಾವ ಟ್ಯಾಕ್ಸ್ ನೀವು ಕೊಡ್ಬೇಕಾಗಿರ್ತೈತಿ ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು, ಅದನ್ನ ಮೈನಸ್ ಮಾಡೋದು. ಬಂದ್ರೆ ಏನಂತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಹೌದಾ, ಆಫ್ಟರ್ ಮೇಕಿಂಗ್ ಪ್ರಾವಿಷನ್. ಸೊ ಇಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅದು ಕೂಡ ಇಲ್ಲ ಐತ್ ನೋಡ್ರಿ. ಪ್ರಾಫಿಟ್ ಏನಂದ್ರೆ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರ್ತಂದ್ರ ಹೊಡಿದು ಮುಂದೆ ಇದ್ರಾಗ ಏನಾರ ರಿಸರ್ವ್ ಕಳ್ಸೋರ್ ಇದ್ರೆ ಕಳಿಸಿ ಲಾಸ್ಟಿಗೆ ನೀಲ್ ಬರ್ಬೇಕು. ಸೊ ಇದನ್ನ ಕಳಿಸ್ಬಿಟ್ಟಿವಿ, ಉಳಿದೆಲ್ಲ ರಿಸರ್ವ್ ಕಳಿಸಿ ನಾವು ನೀಲ್ ಮಾಡಿದೀವಿ. ಸೊ ಇದ್ರದ್ದು ಏನಂತಂದ್ರೆ ನಿಮಗ ಎಕ್ಸ್ಪ್ಲನೇಷನ್ ಕೊಟ್ನಿ ಎದ್ರದ ಹಿಂಗ. ಇದಕ್ ಸಂಬಂಧಪಟ್ಟಂತೆ ನೋಟ್ಗಳನ್ನ ಮಾಡ್ಕೊಂಡು ಫೈನಲ್ ಫಿಗರ್ ಅನ್ನ ಇದ್ರಲ್ಲಿ ತಂದು ತುಂಬಬೇಕು. ಸೊ ಎಷ್ಟು ನೋಟ್ಗಳನ್ನ ಮಾಡಿವಿ ನೋಡ್ರಿ ನಾವು. ನೋಟ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಶೋನ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಒಂದೇ ನೋಟ್ ಯಾವ್ದು ಅಂದ್ರೆ ಟರ್ನ್ ಓವರ್, ಸೇಲ್ಸ್. ಸೇಲ್ಸ್ ಹೆಂಗ್ ಮಾಡ್ಬೇಕು, ನಿಮಗೆ ಗ್ರಾಸ್ ಸೇಲ್ಸ್ ಅಥವಾ ಸರ್ವಿಸ್ ರೆಂಡರ್ಡ್, ಪ್ರೊಫೆಷನಲ್ ಇತ್ತಂದ್ರೆ ಸೇವೆಯನ್ನ ಸಲ್ಲಿಸಿದ್ದು, ಅದಕ್ಕೆ ಏನಂದ್ರೆ ಎಕ್ಸೈಸ್ ಡ್ಯೂಟಿ ಮೈನಸ್ ಮಾಡ್ಬೇಕು, ಎಕ್ಸೈಸ್ ಡ್ಯೂಟಿ ಅಥವಾ ಸರ್ವಿಸ್ ಟ್ಯಾಕ್ಸ್ ಮೈನಸ್ ಮಾಡ್ಬೇಕು. ನೆಟ್ ಟರ್ನ್ ಓವರ್ ಬರ್ತೈತಿ. ಇದ್ರೊಳಗ ಏನಂದ್ರೆ ರಿಟರ್ನ್ಸ್ ಇತ್ತಂದ್ರೆ ಪರ್ಚೇಸ್ ರಿಟರ್ನ್ಸ್ ಇದ್ರೆ, ಸೇಲ್ಸ್ ರಿಟರ್ನ್ಸ್ ಇದ್ರೆ ಮೈನಸ್ ಮಾಡ್ಬೇಕು. ಇಲ್ಲೊಂದು ನೋಟ್ ಹಾಕಿ ನೋಡ್ರಿ, ಏನ್ ನೋಟ್ ಹಾಕಿನಿ, ಪಾರ್ಟ್ನರ್ಶಿಪ್ ಹ್ಯಾಸ್ ಬೋತ್ ಇನ್ಕಮ್ಸ್. ಒಂದೇದು ಫ್ರಮ್ ಸೇಲ್ ಆಫ್ ಗೂಡ್ಸ್ ಇದ್ರೆ ಸೇಲ್ ಬರ್ತೈತಿ, ಸರ್ವಿಸ್ ಇದ್ರೆ ರೆಂಡರ್ ಮಾಡ್ತೀವಿ ಅಂದ್ರೆ ಸೇವೆಯನ್ನ ಸಲ್ಲಿಸೋದು. ದೇ ಶುಡ್ ಬಿ ಶೋನ್ ಸಪ್ರೇಟ್ಲಿ ಅಂಡರ್ ದಿಸ್ ಹೆಡ್. ಇದು ಏನ್ ಬಂದಿರ್ತೈತಲ್ಲ ಈ ಫಿಗರ್ ಫಸ್ಟ್ ನಾವು ತೋರ್ಸಿಲ್ಲ ಇನ್ಕಮ್ದಾಗ ಸೇಲ್ಸ್ ಅಂತ ಹೇಳಿ ಟರ್ನ್ ಓವರ್, ಈ ಫಿಗರ್ ಒಂದೇ ಇರ್ಬೇಕು. ಸೊ ಅದಕ್ಕೆ ಎಕ್ಸ್ಪ್ರೆಷನ್ ಮಾಡಿರ್ತೀವಲ್ಲ ಆ ಫಿಗರ್ ಹಂಗ್ ಬಂದಿರ್ತೈತಿ. ವಿಶೇಷವಾಗಿ ನಿಮ್ಗೆ ಹಂಗ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನೀವು ಹೆಂಗ ನಾವು ಬಿಡಿಸಿ ನೋಡ್ರಿ, ಏಕ ಬಿಡಿಸಕ್ಕೂ ಬರ್ತತಿ. ನೆಕ್ಸ್ಟ್ ಎರಡನೇ ನೋಟ್ ನೋಡ್ರಿ. ಎರಡನೇ ನೋಟ್ ಇದಕ್ಕೆ ಸಂಬಂಧ, ಎರಡನೇ ಇನ್ಕಮ್ ಏನಂದ್ರೆ ಅದರ್ ಇನ್ಕಮ್. ಅದರ್ ಇನ್ಕಮ್ದಾಗ ಇಂಟ್ರೆಸ್ಟ್ ಇನ್ಕಮ್, ಡಿವಿಡೆಂಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಸೇಲ್ ಆಫ್ ಸ್ಕ್ರ್ಯಾಪ್ ಅಂದ್ರೆ ನಿಮ್ಗೆ ಏನಾರ ಮೋಡ್ಕಾ ಬಜಾರ್ ಉಳಿದಿದ್ದು ಮಾರಾಟ ಮಾಡಿದಂದ್ರೆ ನಾನ್ ಆಪರೇಟಿವ್ ಇನ್ಕಮ್ಸ್, ಇದ್ರ ಟೋಟಲ್ ಮಾಡಿದ್ರೆ. ಸೊ ಇಲ್ಲಿ ಒಂದು ನೋಟ್ ಕೊಟ್ಟಿನಿ, ಲಾಸ್ ಇದ್ರೆ ಮೈನಸ್ ಮಾಡ್ರಿ. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಟ್ರೀಟೆಡ್ ಆಸ್ ಎನ್ ಎಕ್ಸ್ಪೆನ್ಸಸ್, ಸೊ ಇಟ್ ಶುಡ್ ಬಿ ಡಿಡಕ್ಟೆಡ್. ಇದು ಅದು ಎಕ್ಸ್ಪೆನ್ಸ್ ಅಂತೇಳಿ ಅದರ್ ಎಕ್ಸ್ಪೆನ್ಸ್ ಇತ್ತಂದ್ರೆ ಅದಾಗ ತಗೋಬಹುದು. ಸೊ ಈ ಅಮೌಂಟ್ ಏನೈತಿ ಎರಡನೇ ಇನ್ಕಮ್ ಇತ್ತದ, ಮೂರ್ ಫಿಗರ್ ಅದಾವ ಇನ್ನರ್ ಕಾಲಮ್ದಾಗ, ಇದು ಎರಡನೇದು. ಸೊ ಈ ಐಟಮ್ ನಾಲ್ ತೋರಿಸ್ತೀನಿ ನೋಡ್ರಿ. ಎರಡನೇದ್ರಾಗ ಏನೈತಿ ಇಲ್ಲ ಐತಿ ನೋಡ್ರಿ, ದಿಸ್ ಇಸ್ ಸೆಕೆಂಡ್ ನಂಬರ್. ಈ ಐಟಮ್ ಮ್ಯಾಚಿಂಗ್ ಆಗೋ. ಮೂರನೇದ ನೋಡ್ರಿ, ಮೂರನೇ ಐಟಮ್ಸ್ ಇನ್ಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್. ಇನ್ಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್ ಅದ್ರಾಗ ಏನ್ ಮಾಡ್ಬೇಕು, ಸ್ಟಾಕ್ ಆಫ್ ಮಟೀರಿಯಲ್, ರಾ ಮಟೀರಿಯಲ್ ಒಂದು, ಎರಡನೇದು ವರ್ಕ್ ಇನ್ ಪ್ರೋಗ್ರೆಸ್, ಮೂರನೇದು ಫಿನಿಶ್ಡ್ ಗೂಡ್ಸ್. ಎಷ್ಟು ಐಟ ಅದಾವ, ರಾ ಮಟೀರಿಯಲ್ಸ್, ಓಕೆ, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್. ಮೂರು ರೂಪದಲ್ಲಿ ಕೊಡ್ಬೋದು, ಒಮ್ಮೆ ಡೈರೆಕ್ಟ್ ಒಂದನ್ನು ಕೊಡ್ಬೋದು. ಸೊ ಮೂರು ರೂಪದಲ್ಲಿ ಕೊಟ್ಟರೆ ನೀವು ಸ್ವಲ್ಪ ತ್ರಾಸ ಆಗ್ತದೆ. ಸೊ ಅದನ್ನ ತಗೊಳ್ಳೋದು, ಇದ್ರಾಗ ಈ ತರದ ಮೈನಸ್ ಮಾಡ್ಬೇಕು. ಇಲ್ಲಿ ಮೈನಸ್ ಚಿಹ್ನೆ ಇಟ್ಟಿ ನೋಡಿ, ಅದಕ್ಕೆ ಏನ್ ಮಾಡ್ಬೇಕು, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ದೆನ್ ಫಿನಿಶ್ಡ್ ಗುಡ್ಸ್. ನೀವು ಮೂರು ಪ್ಲಸ್ ಮಾಡಿದ್ರ ಮೈನಸ್ ಮಾಡಿಬಿಟ್ರೆ ನಿಮಗೆ ಏನಂತಂದ್ರೆ ಇನ್ಕ್ರೀಸ್ ಇನ್ ಸ್ಟಾಕ್. ಸೊ ಇದು ಎಷ್ಟನೇ ಐಟಮ್, ಮೂರ್ ಐಟಮ್. ಇಫ್ ದೇರ್ ಈಸ್ ಎನಿ ಇನ್ಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್, ಏನ್ ಮಾಡ್ಬೇಕು ಅದನ್ನ, ಆಫ್ ದ ಎಬೋ ಐಟಮ್ಸ್ ಇಟ್ ಶುಡ್ ಬಿ ಡಿಡಕ್ಟೆಡ್ ಅದಾ ಇದು ಫ್ರಮ್ ದ ಎಬೋ ಇನ್ಕಮ್. ಸೊ ಇನ್ಕ್ರೀಸ್ ಡಿಕ್ರೀಸ್ ಎರಡು ಇರ್ತಾವು, ಅವುಗಳನ್ನ ನೋಡ್ಕೊಂಡು ನೀವ ಬಿಡಿಸ್ಬೇಕು. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ದಾಗ ಐಟಮ್ ಎ ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್, ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್, ಲೆಸ್ ರಿಟರ್ನ್ಸ್. ಅದ್ರಾಗ ಏನಾರ ನೀವು ಮಾಡಿ ಕೊಟ್ರಂದ್ರೆ ಲಾಸ್ಟ್ ಫಿನಿಶ್ಡ್ ಐತ್ಲ ಇದು ಸ್ಟೇಟ್ಮೆಂಟ್ ದಾಗ ಬಂದಿರ್ತಾರೆ, ಟೋಟಲ್ ಏನೈತೆ ಸ್ಟೇಟ್ಮೆಂಟ್ ದಾಗ ಬಂದಿರ್ತದೆ. ಸೊ ನೆಕ್ಸ್ಟ್ ಐಟಮ್ ನೋಡ್ರಿ, ನೆಕ್ಸ್ಟ್ ಐಟಮ್ ಪರ್ಚೇಸ್ ಆದ ನಂತರ ಪರ್ಸನಲ್ ಎಕ್ಸ್ಪೆನ್ಸ್ ದಾಗ ಏನೇನ್ ಐಟಮ್ ಬರ್ತಾವು, ಸ್ಯಾಲರಿ ಅಂಡ್ ವೇಜಸ್ ಟು ಎಂಪ್ಲಾಯೀಸ್, ಬೋನಸ್ ಟು ಸ್ಟಾಫ್, ಕಾಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್ ಅಂಡ್ ಅದರ್ ಇನ್ ಫಂಡ್ಸ್, ಗ್ರಾಚ್ಯುಟಿ ಅಂಡ್ ಪೆನ್ಷನ್, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂಡ್ ಅಲೌನ್ಸಸ್ ಟು ಸ್ಟಾಫ್. ಅಂದ್ರೆ ನೌಕರದಾರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಐಟಮ್ಸ್ ಗಳನ್ನು ನೀವು ತಗೋಬೇಕು. ಅದ್ರ ಟೋಟಲ್ ಎಲ್ಲ ಮಾಡಿ ಏನಂತ ಯಾವ ಹೆಡಿಂಗ್ ನ ಇಡ್ಬೇಕು, ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ ಇರ್ಬೇಕು. ಅದ ವ್ಯಕ್ತಿಗತ ಏನಂತಂದ್ರೆ ಖರ್ಚುಗಳು.
ಇನ್ನು ಆಡಳಿತಾತ್ಮಕ ಖರ್ಚುಗಳು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ದಾಗ ರೆಂಟ್ ಅಂಡ್ ರೇಟ್ಸ್ ಬರುವುದು, ರೆಂಟ್ ಅಂಡ್ ಟ್ಯಾಕ್ಸಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಫೋನ್ ಚಾರ್ಜಸ್ ಅಥವಾ ಎಕ್ಸ್ಪೆನ್ಸಸ್, ಲೀಗಲ್ ಚಾರ್ಜಸ್, ಕಾನೂನಾತ್ಮಕ ಏನಾದ್ರು ಕೋರ್ಟ್ ಕೇಸ್ ಇತ್ತಂದ್ರೆ ಅದು ಖರ್ಚು, ದೆನ್ ಸನ್ರಿ ಎಕ್ಸ್ಪೆನ್ಸಸ್. ಇದ್ರ ಟೋಟಲ್ ಎರಡು ಹಿಂಗ್ ಹೋಗತಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ದೆನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ದಾಗ ಏನೇನ್ ಬರ್ತಾವು? ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಸೇಲ್ಸ್ ಕಮಿಷನ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಟು ಸೇಲ್ಸ್ ಮ್ಯಾನ್, ಕ್ಯಾರೇಜ್ ಆನ್ ಸೇಲ್ಸ್, ಡಿಸ್ಕೌಂಟ್ ಆನ್ ಕಸ್ಟಮರ್ಸ್. ಸೊ ನಿಮ್ಗೆ ಕೇಳ್ಬೋದು ನೀವು ಟೈಪ್ದಾಗ ಸೆಲ್ಲಿಂಗ್ ಎಕ್ಸ್ಪೆನ್ಸ್ಗೆ ಯಾವಾದ್ರೂ 2 ಎಕ್ಸಾಂಪಲ್ ಅನ್ನ ಕೊಡ್ರಿ, ಪರ್ಸನಲ್ ಎಕ್ಸ್ಪೆನ್ಸ್ಗೆ ಯಾವಾದ್ರೂ 2 ಎಕ್ಸಾಂಪಲ್ ಅನ್ನ ಕೊಡ್ರಿ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ಗೆ ಯಾವಾದ್ರೂ 2 ಎಕ್ಸಾಂಪಲ್ ಅನ್ನ ಕೊಡ್ರಿ. ಈ ಕಂಟೆಂಟ್ ದಾಗಿಂದ 2 ಐಟಮ್ ಹೇಳಿದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಗ್ತಾವ. ಸೊ ಇದಾದ ಇದ್ರ ಟೋಟಲ್ ಏನೈತಿ ಅಲ್ಲಿ ನಾವು ಏನಂದ್ರೆ ಡಿ ಐಟಮ್ ಮಾಡಿ ಏನ್ ಇಟ್ಟಿದೀವಲ್ಲ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅದನ್ನ ಹಿಡ್ಕೋಬೇಕು. ನೆಕ್ಸ್ಟ್ ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಇರ್ತದೆ. ಯಾವ್ದಂದ್ರೆ ಫರ್ನಿಚರ್ ಇರ್ಬೋದು, ಆಮೇಲೆ ಮೋಟರ್ ವೆಹಿಕಲ್ಸ್ ಇರ್ಬೋದು, ಹೌದಾ, ಆಮೇಲೆ ಬಿಲ್ಡಿಂಗ್ ಇರ್ಬೋದು. ಸೊ ಬಿಲ್ಡಿಂಗ್ ಯೂಸ್ವಲ್ ಅಪ್ರಿಷಿಯೇಷನ್ ಇದ್ರೆ ಯಾಡ್ ಮಾಡ್ಬೇಕು, ಡೆಪ್ರಿಷಿಯೇಷನ್ ಇದ್ರೆ ಲೆಸ್ ಮಾಡ್ಬೇಕು. ಇಲ್ಲಿ 2 ಐಟಮ್ ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಲಾಸ್ ಆನ್ ಅಮಾರ್ಟೈಸೇಷನ್. ಫಿಕ್ಸ್ಡ್ ಅಸೆಟ್ಸ್ 1 ಬರ್ಬೋದು, ಮೋರ್ ದೆನ್ 1 ಬರ್ಬೋದು. ಯೂಸ್ವಲ್ ಆಗಿ 2 ಅಥವಾ 3 ನಿಮ್ಗೆ ಇರ್ತಾವ. ಅದ್ರ ಟೋಟಲ್ ಮಾಡಿ ಡೆಪ್ರಿಷಿಯೇಷನ್ ಐಟಮ್ಸ್ ನೀವು ಇಡಬೇಕು. ಸೊ ಇಷ್ಟ ಐಟಮ್ ಆದ ನಂತರ ನಿಮಗೆ ಇಂಟ್ರೆಸ್ಟ್ ಐಟಮ್ ಐತಿ ನೋಡ್ರಿ. ಎಫ್ ಇಂಟ್ರೆಸ್ಟ್ ಒಳಗ ಇಂಟ್ರೆಸ್ಟ್ ಆನ್ ಲೋನ್ಸ್, ಇಂಟ್ರೆಸ್ಟ್ ಆನ್ ಏನಾರ ಲೋನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಇದ್ರೆ ಅವನ್ ತಗೋಬೇಕು. ಅದರ್ ಎಕ್ಸ್ಪೆನ್ಸಸ್, ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ನೋಡ್ರಿ. ಅದರ್ ಎಕ್ಸ್ಪೆನ್ಸ್ ದಾಗ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ಸ್. ಯಾವಾರು ನೀವು ಇನ್ವೆಸ್ಟ್ಮೆಂಟ್ ಒಳಗ ಲಾಸ್ ಆಗಿತ್ತಂದ್ರೆ ಶೇರ್ ಮಾರ್ಕೆಟ್ದಾಗ ಲಾಭನೂ ಆಗ್ಬೋದು, ನುಕ್ಸಾನ್ ಆಗ್ಬೋದು, ಅದು ಅಥವಾ ಅದರ್ಸ್ ಇಫ್ ಎನಿ. ಇದಾದ್ಮೇಲೆ ಪ್ರಾವಿಷನ್ ಫಾರ್ ಟ್ಯಾಕ್ಸಸ್. ಇವಿಷ್ಟು ಟೋಟಲ್ ಗಳನ್ನ ಮಾಡಿದ್ರಂದ್ರೆ ನಿಮ್ಗೆ ಏನಾಗ್ತದಂದ್ರೆ ಆ ಎಕ್ಸ್ಪೆಂಡಿಚರ್ ಮೈನಸ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಆಮೇಲೆ ಪ್ರಾವಿಷನ್ ಲೆಸ್ ಮಾಡಿದ್ರಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಗ್ತೈತಿ. ಆ ನಂತರ ನೀವು ಪಾರ್ಟ್ನರ್ಸ್ಗೆ ಹಂಚಿದ್ರಂದ್ರೆ ಅದನ್ನ ನೀಲ್ ತೋರಿಸ್ಬೇಕು. ಸೊ ಇಲ್ಲಿಗೆ ನಮ್ದು ಏನಂತಂದ್ರೆ ಆ ಒಂದು ಸೆಟ್ ನಿಮ್ಗೆ ಮುಗೀತು. ಇಲ್ಲಿ 5 ಮಾರ್ಕ್ಸ್ ಲೆಕ್ಕ ಐತ್ ನೋಡ್ರಿ. ನೆಕ್ಸ್ಟ್ ಇದನ್ನ ನಾಳೆಯಿಂದ ನಿಮ್ಗ 6ನೇ ಪೇಜ್ ಇವನ್ ನೋಡ್ಕೋರಿ. ಇದ್ರ ಫಾರ್ಮೆಟ್ ನಾಳೆ ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಸೊ ಇಲ್ಲಿಗೆ ನಾ ಏನ್ ಮಾಡ್ತೀನಿ ಅಂದ್ರೆ ಕ್ಲಾಸ್ ಕ್ಲೋಸ್ ಮಾಡಿ. ಸೊ ಎಂಡ್ ಮಾಡ್ತೀನಿ. ಏನಾರ ಸಮಸ್ಯೆ ಇದ್ರೆ ಕೇಳ್ರಿ. ನಾಳೆ ರೆಡಿ ಮಾಡ್ಕೊತಿರಲ್ಲ ಇವನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ಮೆಟ್ ಎಲ್ಲ ರೆಡಿ ಮಾಡ್ಬೇಕಿದ್ರೆ ಎಲ್ಲ ಅಷ್ಟು ಬರ್ದು ತೆಗಿಬೇಕು ನೀವು. ಒಂದು ಹಾಂ ಸರ್. ಬಿಡಿ A4 ಶೀಟ್ ಎಲ್ಲ ರೆಡಿ ಮಾಡಿರ್ತೀರಿ. ಲೆಕ್ಕ ಬರುತ್ತೆ. 5 ಮಾರ್ಕ್ಸ್ ಲೆಕ್ಕ ಅಂದ್ರೆ ಸೆಕ್ಷನ್ ಬಿ ದಾಗ ಇರ್ತದೆ. 15 ಮಾರ್ಕ್ಸ್ ಸೆಕ್ಷನ್ ಸಿ ಅಥವಾ ಡಿ ಕೇಸ್ ಸ್ಟಡಿ ಬರ್ತದೆ. ಸೊ ಇವನ್ನೆಲ್ಲ ಬರ್ದಿಟ್ರೆ ಮುಗಿದು. ಈಗ ಲೆಕ್ಕ ಇದೊಂದು ಚಾಪ್ಟರ್ ಲೆಕ್ಕ ಮುಗಿತೀನಿ. ಎಲ್ಲ ಥಿಯರಿ ಐತಿ. ಸೊ ನಾ ಯಾವಾಗ ಟೈಮ್ ಸಿಗ್ತೈತಿ ಮತ್ತೆ ನಿಮ್ಗೆ ಹೇಳ್ತೀನಿ. ಇದನ್ನ 5 ಮಾರ್ಕ್ಸ್ ನೋಡ್ಕೊರಿ. ಈ ಫಾರ್ಮೆಟ್ ದಾಗ ಅವೆಲ್ಲ ಕರೆಕ್ಟ್ ಇರ್ತಾನೆ ಇಲ್ಲ. 5 ಮಾರ್ಕ್ಸ್ ಬ್ಯಾಲೆನ್ಸ್ ಶೀಟ್ ಮೇಗೂ ಇರ್ತೈತಿ. ಆಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಬೇಕಾದ್ರೂ ಬೀಳ್ಬೋದು. ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಸಂಬಂಧಪಟ್ಟದ್ದು 5 ಮಾರ್ಕ್ಸ್ ಹೇಳ್ತಾನು. ಆಮೇಲೆ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಐತೆ ಅದು LLP ದ. ಆ ಫಾರ್ಮೆಟ್ ನೀವು ಎಲ್ಲ ಬರ್ದು ತೆಗಿಬೇಕು. ಕಾರ್ಡ್ ಶೀಟ್ ನಾಗ ಒಂದ್ ರೆಡಿ ಮಾಡ್ಕೊರಿ. ಇದನ್ನ ಕಾರ್ಡ್ ಶೀಟ್ ನಾಗ ಸ್ಟೇಟ್ಮೆಂಟ್ ಶೋಯಿಂಗ್ ಪ್ರಾಫಿಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬರ್ತೈತಿ. ಚಂದಂಗ್ ಕಾರ್ಡ್ ಶೀಟ್ ನಾಗ ಬರದ ನೀವು ತಗೊಂಡ್ ಬರ್ರಿ ಒಂದ್ ರಟ್ಟಿಗೆ ಅಂಟಿಸ್ಕೊಂಡ. ಇವೆರಡು ಶೀಟ್ ಅಂದ್ರೆ ದೊಡ್ಡದಾಗ ಬರದ್ರ ತಿಳ್ಕೊರಿ. ಅದು ನಿಮಗೆಲ್ಲ ತಿಳಿಸಿ ಹೇಳಕ್ ಬರ್ತೈತಿ. ಓಕೆ, ನಾ ಏನ್ ಮಾಡ್ಲಾ ಕ್ಲಾಸ್? ಹಾಂ ಸರ್. Yes, sir.